ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ಪ್ರಾಯೋಜಕರಂಥ ಶ್ರೀಯುತ ಹರಿಪ್ರಕಾಶ್ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 424ನೇ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಇದ್ವಿ. ಜ್ಞಾನಿಗೆ ಯಾವುದರಲ್ಲೂ ಸಹ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ಅವನು ಯಾವುದರಲ್ಲೂ ಸ್ವಯಂ ಪ್ರವರ್ತನಾಗುವುದಿಲ್ಲ, ತೊಡಗಿಕೊಳ್ಳುವುದಿಲ್ಲ ಎನ್ನುವಂಥ ವಿಷಯವನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಆಗ ಶಿಷ್ಯನ ಮನಸ್ಸಿನಲ್ಲಿ ಒಂದು ಸಂಶಯ ಬಂದಿತ್ತು. ಅಲ್ಲ, ಈ ವೇದಾಂತ ಚಿಂತನೆಯನ್ನು ಮಾಡಬೇಕು, ನಾನು ಮೋಕ್ಷ ಪಡಿಬೇಕು ಎನ್ನುವಂಥದ್ದು ಒಂದು ಇಚ್ಛೆ. ಆ ಇಚ್ಛೆ ಬರಬೇಕು ಅಂತಾದರೆ ಅದು ಅವನಿಗೆ ಮನಸ್ಸಿರಲೇಬೇಕು. ಆದರೆ ಜ್ಞಾನಿಯಾದವನಿಗೆ ಮನಸ್ಸು ಸಂಪೂರ್ಣವಾಗಿ ಆತ್ಮಲಯವಾಗ್ತದೆ, ಅವನಿಗೆ ಯಾವುದರಲ್ಲೂ ಪ್ರವೃತ್ತಿ ಆಗುವುದಿಲ್ಲ. ಅದರ ಸಾಧನಾವಸ್ಥೆಯಲ್ಲಿ ಹೇಗಿರುತ್ತದೆ ಎನ್ನುವಂಥದ್ದು ಶಿಷ್ಯನ ಪ್ರಶ್ನೆ ಆಗಿತ್ತು. ಅದಕ್ಕೆ ಗುರುಗಳು ಹೇಳಿದರು, ಇಲ್ಲಪ್ಪ, ಸಿದ್ಧ ಬೇರೆ, ಸಾಧಕ ಬೇರೆ. ಈವರೆಗೆ ನಾನು ಹೇಳಿದ್ದು ಸಿದ್ಧನ ಸ್ಥಿತಿ. ಸಿದ್ಧನಿಗೆ ಅವನಿಗೆ ಯಾವುದೂ ಸಹ ಮಾಡಬೇಕಾದ್ದಿಲ್ಲ, ಅವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಆದರೆ ಸಾಧನಾ ಸ್ಥಿತಿಯಲ್ಲಿರುವಂತಹ ಸಾಧಕನಿಗೆ ಅದೆಲ್ಲವುದೂ ಉಂಟು. ಹಾಗಾಗಿ ವೇದಾಂತ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ನಿತ್ಯಾನಿತ್ಯ ವಸ್ತುಗಳ ವಿಚಾರ ಮಾಡಬೇಕು, ನಾನು ಮೋಕ್ಷ ಪಡಿಬೇಕು, ಎಲ್ಲ ಬೇಕು 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 ಏನುಂಟು ಇವೆಲ್ಲ ಇಚ್ಛೆಯ ಪ್ರತಿರೂಪವಾದ ಶಬ್ದ. ಹಾಗಾಗಿ ಅವನಿಗೆ ಮನಸ್ಸು ಇದೆ. ಆ ಮನಸ್ಸು ಇಲ್ಲದೇ ಇದ್ದರೆ ಅವನು ಈ ರೀತಿಯಾಗಿ ಕೆಲಸ ಮಾಡೋದಿಲ್ಲ ಅಂಥೇಳಿ ಉಪನಿಷತ್ತು ಮನಸ್ಸು ಅನ್ನೋದಕ್ಕೆ ಹೇಳಿದಂಥ ವಿವರಣೆಯನ್ನು ಕಾಮಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಶ್ರದ್ಧಾ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ, ಇದೆಲ್ಲವುದೂ ಸಹ ಮನಸ್ಸೇಯಪ್ಪ ಅಂತ ಹೇಳಿ. ಆದರೆ ಅವನಿಗೆ ಇದು ಯಾವುದೂ ಸಹ ಇರೋದಿಲ್ಲ, ಅದು ಕ್ಷೀಣವಾಗಿ ಬಿಡ್ತದೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅಲ್ಲಿವರೆಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ಈಗ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ನಮ್ಮ ಮನಸ್ಸು, ಲೋಕದ ಸಾಮಾನ್ಯ ಜನರ ಮನಸ್ಸು ಯಾಕೆ ಹೊರಮುಖವಾಗಿ ಹರಿತದೆ? ಆ ಜ್ಞಾನಿಯ ಮನಸ್ಸು ಆತ್ಮನಲ್ಲಿಯೇ ಲೀನವಾದಂತೆ ನಮ್ಮ ಮನಸ್ಸು ಯಾಕೆ ಹಾಗೆ ಮಾಡೋದಿಲ್ಲ? ಇದು ಶಿಷ್ಯನ ಪ್ರಶ್ನೆ. ನಮಗೂ ಈ ಪ್ರಶ್ನೆ ಹೌದಲ್ಲ, ಓಹೋ,
ಸ್ವಲ್ಪ ನಮಗೂ ರಿಲೆವೆಂಟ್ ಆಗಿದೆ ಇದು ಅಂತ ಅನಿಸುತ್ತೆ. ನಮ್ಮ ಮನಸ್ಸು ಯಾಕೆ ಹೊರಮುಖವಾಗಿ ಹರಿತದೆ, ಒಳಬಗೆಯಲ್ಲಿ ಯಾಕೆ ನಿಲ್ಲೋದಿಲ್ಲ? ಯಾವುದಾದ್ರು ಒಂದಕ್ಕೆ ಉತ್ತರ ಸಿಕ್ಕಿರಿ, ಇನ್ನೊಂದಕ್ಕೆ ಉತ್ತರ ಸಿಕ್ಕ ಹಾಗೇನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಮನಸೋಪಿ ಬಹಿರಿಚ್ಛ ಆನಂದರೂಪ ಆತ್ಮ ಅದರ್ಶನಾತ್ ಸ್ಥಿತ. ಮನಸ್ಸು ಅಂದರೆ ನಮ್ಮಂಥವರ ಮನಸ್ಸು ಯಾಕೆ ಹೊರಮುಖವಾಗಿಯೇ ಹೋಗುತ್ತೆ ಅಂತಂದರೆ, ಅದಕ್ಕೆ ಒಳಬಗೆಯಲ್ಲಿ ಆತ್ಮದ ಅನುಭವವೇ ಆಗಲಿಲ್ಲ. ಹಾಗಾಗಿ ತನಗೆ ಯಾವುದರ ಅನುಭವ ಆಗಿದೆಯೋ, ಯಾವುದು ತನಗೆ ಸುಖವಾಗಿ ಸಿಗತ್ತೋ ಅದು ನೋಡ್ಕೊಂಡು ಹೋಗುತ್ತೆ ಅದು. ಆದರೆ ಜ್ಞಾನಿಗೆ ಹಾಗಲ್ಲ, ಅವನಿಗೆ ಒಳಬಗೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅವನ ಮನಸ್ಸು ಹೊರಮುಖವಾಗಿ ಹೋಗುವುದಿಲ್ಲ, ಅದು ಒಳಬಗೆಯಲ್ಲಿಯೇ ನಿಂತು ಬಿಡ್ತದೆ. ಎಷ್ಟು ಸಿಂಪಲ್ ಆನ್ಸರ್ ಸಿಂಪಲ್, ಅನುಭವಿಸೋದು ಸಿಂಪಲ್ ಅಲ್ಲ, ಭಾಳ ಕಷ್ಟ. ಹೀಗೆ ಅಷ್ಟೇ, ಯಾವಾಗಲೂ ಅಷ್ಟೇ ಅಲ್ವಾ? ನಮಗೆ ಎಲ್ಲಿ ಸಂತೋಷ ಆಗುತ್ತೋ, ಎಲ್ಲಿ ನಾವು ಬಯಸಿದ್ದು ಸಿಗತ್ತೋ ಅಲ್ಲಿ ನಾವು ಹೋಗ್ತೇವೆ. ನಾವು ಎಲ್ಲಿ ಬಯಸಿದ್ದು ಸಿಗೋದಿಲ್ವೋ ಅಲ್ಲಿ ನಾವು ಹೋಗೋದಿಲ್ಲ. ಲೋಕದ ಸಾಮಾನ್ಯ ನಿಯಮ. ಹಾಗೆ ಜ್ಞಾನಿಯ ಮನಸ್ಸು ಅದು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಸಂಸ್ಕಾರಗೊಂಡಂಥ ಮನಸ್ಸಾದ್ರಿಂದ ಆತ್ಮವಸ್ತುವನ್ನು ಚಕ್ಕಂತ ಹಿಡಿತದೆ, ಅದು ಮತ್ತಲ್ಲೇ ಹೋಗಿ ಸೇರ್ಕೊಳ್ತದೆ. ನಮ್ಮ ಮನಸ್ಸು ಒಂಥರ ಕಬ್ಬಿಣದ ಚಾಕು ಥರ ರಸ್ಟೆಡ್ ಅದು. ಹಾಗಾಗಿ ಏನು ಮಾಡೋದಿಲ್ಲ, ಅದು ಚುಂಬಕ, ಆತ್ಮವಸ್ತು ಎನ್ನುವಂಥ ಚುಂಬಕ ಹತ್ತಿರದಲ್ಲೇ ಇದ್ದರೂ ಸಹ ಇದು ಹೋಗಿ ಅಂಟುಕೊಳ್ಳೋದು ಇರಲಿ, ಆ ಚುಂಬಕವೇ ಎಳೆದ್ರೂ ಸಹ ಅದು ಹಿಡ್ಕೊಳ್ಳೋದಿಲ್ಲ ಗ್ರಹಚಾರ. ಇದು ನಮ್ಮ ದುರವಸ್ಥೆ. ಹೀಗೆ ಅದು ಒಳಮುಖವಾಗಿ ಅವನ ಮನಸ್ಸು ನಿಲ್ಲುವುದಕ್ಕೂ, ನಮ್ಮ ಮನಸ್ಸು ಒಳಬಗೆಯಲ್ಲಿ ನಿಲ್ಲದೆ ಹೊರಬಗೆಯಲ್ಲಿ ಹರಿಯುವುದಕ್ಕೂ ಅದು ಕಾರಣ. ಇಷ್ಟನ್ನು ಹೇಳಿದ ನಂತರ ತತ್ರ ದೋಷದರ್ಶನೇನ ನಿತ್ಯ ನಿರತಿಶಯ ಆನಂದರೂಪ ಆತ್ಮಶ್ರವಣ ಮನ ನಿಧ್ಯಾಸನೇಷು ಶಾಸ್ತ್ರೀಯೇಷು ಮುಮುಕ್ಷಯ ಪ್ರಾವರ್ತಿಷ್ಠ. ಅಲ್ಲಿ ಯಾವಾಗಲೂ ಅನ್ಸಲ ಅವನಿಗೆ ದೋಷ ಅನ್ನೋದು ಕಂಡಿದ್ದಿದ್ದರೆ ಆಗ ಅವನು ವೇದಾಂತ ಚಿಂತನೆಗೆ ಮುಂದಾಗ್ತಿದ್ದ ಲೌಕಿಕ ವ್ಯಕ್ತಿ. ಅವನಿಗೆ ಆ ಹೊರಬಗೆಯಲ್ಲಿ ದೋಷವೇ ಕಂಡಿಲ್ಲ. ಹಾಗಾಗಿ ಲೋಕದ ಲಕ್ಷ ಲಕ್ಷ ಜನರು ವೇದಾಂತದ ಕಡೆ ಮುಖ ಮಾಡದೆ ಹೊರಬಗೆಯಲ್ಲೇ ಸಂತೋಷ ಸಿಗ್ತದೆ ಅಂತ ಓಲಾಡ್ತಾ ಇರ್ತಾರೆ. ಯಾರಿಗೆ ಇದಕ್ಕಿಂತ ಮೀರಿದಂಥ ಒಂದು ಸಂತೋಷ ಉಂಟು ಅನ್ನೋದು ಗೊತ್ತಿರುತ್ತೋ ಅವರು ತಕ್ಷಣ ಈ ನಿತ್ಯಾನಿತ್ಯವೂ ವಿವೇಕ ಅಂದರೆ ಶ್ರವಣ ಮನನ ನಿಧ್ಯಾಸನಗಳ ಕಡೆಗೆ ಮನಸ್ಸನ್ನು ಹರಿಸ್ತಾರೆ. ಸಿಂಪಲ್ ಲಾಜಿಕ್ ಇದು. ಇಷ್ಟಾದ ಮೇಲೆ ಆತ್ಮದರ್ಶನೇನ ತತ್ರಾಪಿ ಇಚ್ಛಾ ಪ್ರಾಪ್ತ ಫಲತ್ವಾನ್ ನಾಸ್ತಿ. ಮತ್ತೆ ಸಿದ್ಧನಾದವನಿಗೆ ಇದರ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಅವನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ. ಅವನಿಗೆ ಈ ನಿತ್ಯಾನಿತ್ಯ ವಸ್ತು ವಿವೇಕ ಶ್ರವಣ ಮನನಾದಿಗಳ ಅವಶ್ಯಕತೆಯೇ ಇರುವುದಿಲ್ಲ. ವಿಚಾರ ಕಾಲದಲ್ಲಿಯೇ ನಮ್ಮ ಮನಸ್ಸು ಒಳಬಗೆ ಆಗ್ತಾ ಇರುತ್ತೆ. ಅದನ್ನು ವಿಚಾರ ಮಾಡಿ ಅದರ ಫಲ ಸಿಕ್ಕ ಮೇಲೆ ಅದು ಹೊರಬಗೆಯಾಗಿ ಹೇಗೆ ಹೋಗುತ್ತೆ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಆ ಆತ್ಮ ಇಚ್ಛೆ ಅಂದರೆ ನಾನು ಆತ್ಮವಸ್ತುವನ್ನು ಪಡಿಬೇಕು, ನನ್ನ ಸ್ವರೂಪವನ್ನು ತಿಳಿಬೇಕು ಎನ್ನುವಂಥದ್ದು ಅದು ಆತ್ಮಜ್ಞಾನ ಕಾಲದಲ್ಲಿಯೇ ದೃಢ ಆಗ್ತಾ ಹೋಗ್ತಾ ಇರುತ್ತೆ. ಅಜ್ಞಾನ ನಾಶ ಆದಾಗ ಅದರಿಂದ ಬಂದಂಥ ಈ ಜಡಚೇತನಗಳ ಸಂಬಂಧವನ್ನು ವಿವೇಚನೆ ಮಾಡಿ ಜಡ ನಾನಲ್ಲ, ನಾನು ಚೇತನ ಸ್ವರೂಪ ಅಂತ ವಿಚಾರ ಮಾಡ್ತಾ ಕೊನೆಗೆ ಅವನ ಮನಸ್ಸು ಒಳಬಗೆಯಲ್ಲಿಯೇ ನಿಲ್ತದೆ. ಹಾಗಾಗಿ ಅವನಿಗೆ ಹೊರಬಗೆಯ ವಿಷಯಗಳಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು, ಮನಸ್ಸು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಕ್ಕೇನೆ ಹೆಸರು ನಿವೃತ್ತಿ ಅಂತ. ಆತ್ಮನಲ್ಲಿಯೇ ನಿಲ್ಲುವುದು ನಿವೃತ್ತಿ. ಆತ್ಮನಲ್ಲಿಯೇ ನಿಲ್ಲುವುದು ಅಂದ್ರೂ ಒಂದೇ ಅರ್ಥ, ವಿಷಯಗಳಿಂದ ಹಿಂತಿರುಗುವುದು ಅಂದ್ರೂ ಒಂದೇ ಅರ್ಥ. ಯಾಕಂದರೆ ಅದೊಂದು ಗಾದೆ ಹೇಳ್ತಾರಲ್ಲ, ಅಳಿಯ ಅಂದ್ರೂ ಒಂದೇ, ಮಗಳ ಗಂಡ ಅಂದ್ರೂ ಒಂದೇ ಅಂತ. ಹಾಗಾಗಿ ನಿವೃತ್ತಿ ಅನ್ನೋದಕ್ಕೆ ಅರ್ಥ ಮನಸ್ಸು
ಆತ್ಮನಲ್ಲಿ ನೆಲೆ ನಿಲ್ಲುವುದು ಅಂತ. ಇಷ್ಟು ಈ ಶ್ಲೋಕದ ವಿಷಯ ಇತ್ತು. ಇದೇ ನಿಜವಾಗಿ ಬ್ರಹ್ಮವಿದ್ಯೆಯ ಫಲ ಎನ್ನುವಂಥದ್ದು. ಇಷ್ಟಾದ ಮೇಲೆ ಮತ್ತೆ ಮುಂದೆ 425ನೆಯ ಶ್ಲೋಕದ ಕಡೆಗೆ ನಾವು ಹೋಗಬೇಕು. ಅದಕ್ಕೊಂದು ಸಂಗತಿ ಅಂದರೆ ಸಂಬಂಧವನ್ನು ಹೇಳ್ತಾರೆ. ಈ ವೈರಾಗ್ಯ ಮತ್ತು ಜ್ಞಾನ ಮತ್ತು ಉಪರತಿ ಇವೆಲ್ಲ ನಿನ್ನೆ ಬಂದಿದ್ದು. ಇವೆಲ್ಲ ಪೂರ್ಣವಾಗಿ ಯಾವಾಗ ನಮಗೆ ಗೊತ್ತಾಗ್ತವೆ ಅಂದರೆ ಈ ವ್ಯಕ್ತಿಯಲ್ಲಿ ಪೂರ್ತಿ ವೈರಾಗ್ಯ ಇದೆ, ಜ್ಞಾನ ಬಂದಿದೆ, ಉಪರತಿ ಇದೆ ಅನ್ನೋದು ಯಾವಾಗ ಬಂದಿದೆ ಅನ್ನುವಂಥ ಪ್ರಶ್ನೆಗೆ, ಶಿಷ್ಯನ ಪ್ರಶ್ನೆಗೆ ಗುರುಗಳು ಅವನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ, ವಿಷಯ ತಿಳಿಸಿಕೊಡೋದಕ್ಕೋಸ್ಕರ ಮುಂದಿನ ಶ್ಲೋಕವನ್ನು ಹೇಳ್ತಾರೆ. ಇವುಗಳಿಗೆಲ್ಲ ಎಲ್ಲಿಯವರಿಗೆ ಗಡಿ ಎನ್ನುವಂಥದ್ದು ಪ್ರಶ್ನೆ. ಅಂದರೆ ಹೇಗಿದ್ದರೆ ಇವನಿಗೆ ಜ್ಞಾನ ಬಂದಿದೆ, ವೈರಾಗ್ಯ ಬಂದಿದೆ, ಉಪರತಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಎನ್ನುವಂಥದ್ದು. ನೋಡಿ, ನಮಗೆಲ್ಲ ಇದರಿಂದ ಒಂದು ಪ್ರಯೋಜನ ಉಂಟು. ಈ ಲಕ್ಷಣಗಳು ಗೊತ್ತಾದಾಗ ಆ ಜ್ಞಾನಿಯನ್ನು ನಾವು ಅಷ್ಟೋ ಇಷ್ಟೋ ಗುರುತಿಸಲಿಕ್ಕೆ ಆಗಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಇದೊಂದು 1.5 ಶ್ಲೋಕ, ಸ್ವಲ್ಪ ಹೆಚ್ಚು ಕಡಿಮೆ. ವಾಸನಾ ಅನುದಯೋ ಭೋಗ್ಯೆ ವೈರಾಗ್ಯಸ್ಯ ತದವಧಿ ಅಹಂಭಾವೋದಯಾಭಾವ ಬೋಧಸ್ಯ ಪರಮಾವಧಿ ಲೀನವೃತ್ತೇ ಅನುತ್ಪತ್ತಿ ಮರ್ಯಾದಾ ಉಪರತೆಸ್ತು ಸಾ. ಇನ್ನೊಂದು ಸಲ. ವಾಸನಾ ಅನುದಯೋ ಭೋಗ್ಯೆ ವೈರಾಗ್ಯಸ್ಯ ತದಾವಧಿ ಅಹಂಭಾವೋದಯಾಭಾವ ಬೋಧಸ್ಯ ಪರಮಾವಧಿ ಲೀನವೃತ್ತೇ ಅನುತ್ಪತ್ತಿ ಮರ್ಯಾದಾ ಉಪರತೆಸ್ತು ಸಾ. ವೈರಾಗ್ಯ, ಜ್ಞಾನ ಮತ್ತು ಉಪರತಿಗಳ ಪರಮ ಅವಧಿ ಹೇಗೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಶಿಷ್ಯನ 3 ಪ್ರಶ್ನೆ ಇತ್ತು ಅಂತ ಭಾವಿಸಿಕೊಳ್ಬೇಕು. ಹಾಗಾಗಿ ಒಂದೊಂದಕ್ಕೆ, ವೈರಾಗ್ಯಕ್ಕೆ ಎಲ್ಲಿಯವರಿಗೆ ಅಂದರೆ ಹೇಗಿದ್ದರೆ ವೈರಾಗ್ಯ, ಬೋಧ ಅಂದರೆ ಜ್ಞಾನ ಅಂದರೆ ಹೇಗಿರುತ್ತೆ, ಮತ್ತು ಉಪರತಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಒಂದೊಂದು ವಿಷಯವನ್ನು ಒಂದೊಂದು ಸಾಲಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಅದು 1.5 ಶ್ಲೋಕ ಅಂತ ಹೇಳಿದೆ ನನಗೆ ಅಂತ. ತಾತ್ಪರ್ಯ ನೋಡೋಣ ಮೊದಲು. ಭೋಗ್ಯ ವಸ್ತುಗಳಲ್ಲಿ ಅದರ ಸಂಸ್ಕಾರವು ಪುನಃ ಹುಟ್ಟದೇ ಇರುವುದೇ ವೈರಾಗ್ಯದ ಪರಮ ಅವಧಿ. 1. ನಾನು ಎನ್ನುವಂಥ ಭಾವನೆ ಉಂಟಾಗದೇ ಇರುವುದೇ ಜ್ಞಾನದ ಪರಮ ಅವಧಿ. 2. ಒಮ್ಮೆ ಲಯವಾದ ವೃತ್ತಿ ಮತ್ತೆ ಜಾಗೃತವಾಗದೇ ಇರುವುದೇ ಅದು ಉಪರತಿಯ ಪರಮ ಅವಧಿ. 3ಕ್ಕೆ 3 ವಾಕ್ಯ. ಅದರ ತಾತ್ಪರ್ಯ ಇಷ್ಟು. ಸ್ವಲ್ಪ ವಿವರಣೆಯನ್ನು ನೋಡೋಣ ಏನು ಹೇಳ್ತಾರೆ ಅಂತ. ವಾಸನಾ ಅನುದಯೋ ಭೋಗ್ಯೆ ವೈರಾಗ್ಯಸ್ಯ ತದಾವಧಿ ಅಂತ. ಭೋಗ್ಯ ಅಂತ ಒಂದು ಶಬ್ದ ಉಂಟು ಅಲ್ಲಿ. ಈ ಭೋಗ್ಯ ಅಂದರೆ ಬೇರೆ ಒಂದು ಅರ್ಥ ಉಂಟು, ಮನೆ ಭೋಗ್ಯ ಅದಲ್ಲ. ಭೋಗ್ಯ ಅಂದರೆ ಭೋಗಿಸಲಿಕ್ಕೆ ಯೋಗ್ಯವಾದದ್ದು ಯಾವ ವಸ್ತು ಉಂಟೋ ಅದು ಭೋಗ್ಯ. ಅಂದರೆ ಅದು ಸಪ್ತಮಿ ವಿಭಕ್ತಿ. ಭೋಗ್ಯೇ ಅಂದರೆ ನಾವು ಭೋಗಿಸಲಿಕ್ಕೆ ಸರಿಯಾದ ಇರುವಂತಹ ವಸ್ತುವಿನಲ್ಲಿ ಏನಾಗಬೇಕಂತೆ, ವಾಸನಾ ಅನುದಯ, ಆ ವಾಸನೆ ಮತ್ತನ ಹುಟ್ಟಬಾರದಂತೆ. ಹಾಗಂದ್ರೆ ಏನು ಅಂದರೆ, ಅನುದಯ ಅಂದರೆ ಹುಟ್ಟದೇ ಇರುವುದು ಅಂತ ಅರ್ಥ, ಉದಯಿಸದೇ ಇರುವುದು ಅಂತ ಅರ್ಥ. ನಮಗೆ ಹೀಗಂದ್ರೆ ಅರ್ಥ ಆಗೋದಿಲ್ಲ. ವಿವರಣೆ ನೋಡೋಣ. ಈಗ ನಾವು ಒಂದು ವಸ್ತುವನ್ನು ಅನುಭವಿಸಿ ಇರ್ತೇವೆ, ಪದೇ ಪದೇ ಅನುಭವಿಸಿದ್ದೇವೆ. ಅದನ್ನು ಅನುಭವಿಸ್ತಾ ಹೋದಾಗ ಅನುಭವಿಸಿದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಬೀಜ ರೂಪದಿಂದ ಇರುತ್ತೆ. ಹಾಗಾಗಿ ಏನಾಗುತ್ತೆ ನಮಗೆ ಕೇಳಿದರೆ, ನಾವು ಅನುಭವಿಸಿದ ವಸ್ತು ನಮ್ಮ ಕಣ್ಣಿಗೆ ಕಂಡ ತಕ್ಷಣ ಅದು ಬೇಕು ಅಂತ ಅನಿಸುತ್ತೆ.
ಆ ಅನುಭವಿಸಿದ ವಸ್ತು ನಮ್ಮ ಕಣ್ಣಿಗೆ ಬಿದ್ದಾಗ ಬೇಕು ಅಂತ ಅನಿಸೋದಕ್ಕೆ ಕಾರಣ ನೋಡಿ, ವಸ್ತು ಹೊರಗಿದೆ, ಈಗಾಗಲೇ ನಾವು ಅನುಭವಿಸಿದ್ದೇವಲ್ಲ, ಆ ಬೀಜ ಒಳಗಡೆ ಕೂತಿದೆ, ತಕ್ಷಣ ಅದು ಮೊಳಕೆ ಒಡೆದು ಬೇಕು ಅಂತ ಆಗತ್ತಂತೆ. ಇದು ವಾಸನೆಯ ಉದಯ. ಇಲ್ಲಿ ವಾಸನೆಯ ಅನುದಯ ಅಂದರೆ ಅದು ಹಾಗೆ ಆ ಭಾವನೆ ಬರಬಾರ್ದು. ಉದಾಹರಣೆಗೆ ನಾವು ಯಾವತ್ತೋ ಒಂದು ದಿವಸ ಕಬ್ಬಿನ ಹಾಲು ಕುಡಿದಿರ್ತೇವೆ, ಜ್ಯೂಸ್. ಅಲ್ಲಿ ಗಾಡಿಯನ್ನು ನೋಡಿದ ತಕ್ಷಣ ನಮಗೆ ಓಹೋ ಕಬ್ಬಿನ ಹಾಲು ಇದೆ ಅಲ್ವಾ, ಕುಡಿಯೋಣ ಅಂತ ಅನಿಸುತ್ತೆ. ಒಂದು ಉದಾಹರಣೆ ಕೊಟ್ಟೆ. ಹೀಗೆ ಜಿಹ್ವೇಂದ್ರಿಯದ ಒಂದು ಉದಾಹರಣೆ. ಎಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮನಸ್ಸಿಗೆ ತಂದುಕೊಳ್ಳಿ. ಆ ವಸ್ತು ನಮ್ಮ ಮುಂದೆ ಇದ್ದಾಗಲೂ ಸಹ ಅದು ಬೇಕು ಅಂತ ಅನಿಸದೇ ಇದ್ದರೆ ಅದು ವೈರಾಗ್ಯದ ಪರಮಾವಧಿ. ಇಲ್ಲದೇ ಇದ್ದಾಗ ಎಲ್ಲರಿಗೂ ವೈರಾಗ್ಯ ಇರ್ತದೆ ಅಲ್ವಾ? ಅದು ನಮ್ಮ ಮುಂದೆ ಇರಬೇಕು, ಕಣ್ಣಿಗೆ ಕಾಣ್ತಾನೇ ಇರಬೇಕು. ಆದ್ರೂ ಸಹ ಅದು ಬೇಕು ಅಂತ ಅನ್ನಿಸಬಾರದು, ಅದರೊಳಗೆ ಆಸಕ್ತಿ ಬರಬಾರದು. ಹಾಗೆ ಇದ್ದರೆ ಅದು ವೈರಾಗ್ಯದ ಪರಮಾವಧಿ. ದಟ್ ಈಸ್ ಕಾಲ್ಡ್ ವೈರಾಗ್ಯ. ಈಗ ಇದೊಂದು ಮಾನದಂಡ ಸಿಕ್ತು ನಮಗೆ. ನಮ್ಮನ್ನು ನಾವು ಅಳ್ಕೊಳ್ಳೋಣ. ಇವಾಗ ಬೇಡ, ವಿವೇಕ್ ಚೂಡಾಮಣಿ ಕೇಳೋಣ. ಎಲ್ಲೋ ಅಂತ ನಮ್ಗೆ ಗಿಲ್ಟಿ ಕಾಣುತ್ತೆ ನಮಗೆ ಇದನ್ನು ಹೇಳ್ತಾ ಹೇಳ್ತಾ ಹೋದಾಗ. ಸೊ ನಮ್ಮನ್ನೇ ಅಳಲ್ಕೊಟ್ಬಿಟ್ರಲ್ಲಪ್ಪ ಹೀಗೆ ಅಂತ. ಅಲ್ಲಿ ಏನು ಹೇಳ್ದಂಗಾಯ್ತು, ನಾವು ಯಾವುದನ್ನು ಅನುಭವಿಸಿರ್ತೇವೋ ಹಿಂದೆ, ಅದು ಕಣ್ಣಿಗೆ ಕಂಡಾಗ ಅದು ನಮ್ಮ ಮನಸ್ಸಿನ ಒಳಗೆ ಪ್ರವೇಶ ಮಾಡಬಾರ್ದು. ಅಂದರೆ ಒಳಗಿರುವಂತಹ ಭಾವನೆ ಜಾಗೃತ ಆಗಬಾರ್ದು. ಅಂದರೆ ಆ ಸಂಸ್ಕಾರ ಆಗ ನಷ್ಟ ಆಗಿದೆ ಅಂತ ಅರ್ಥ. ಅದು ಬೇಕು ಅಂತ ಅನಿಸಿದರೆ ಆ ಸಂಸ್ಕಾರ ಸಾಯಲಿಲ್ಲ, ಹಾಗೇ ಉಳಿದಿದೆ. ವಸ್ತು ಇಲ್ಲದೆ ಇದ್ದಾಗ ಬರೋದಿಲ್ವಲ್ಲ. ಯಾಕೆ ಮೊಳಕೆ ಆಗಲಿಲ್ಲ ಕೇಳಿದರೆ, ಅದೊಂಥರ ಈ ದೂರ್ವೆ ಜಡ್ಡು ಇದ್ದ ಹಾಗೇನೆ. ದೂರ್ವೆ ಜಡ್ಡು ಭೂಮಿಯಲ್ಲಿ ಹಾಗೇನೆ ಇರುತ್ತೆ, ಬೇಸಿಗೆಕಾಲ ಸತ್ತೋಗಿರುತ್ತೆ. ನಾವು ಅಂದ್ಕೊಂಡಿರ್ತೇವೆ ಅದು ಸತ್ತೇ ಹೋಯ್ತು ಅದು ಅಂತ. ಮಳೆ ಬಿದ್ದ ತಕ್ಷಣ ಚಿಗುರುತ್ತೆ. ಹಾಗೆ ಅದಕ್ಕೋಸ್ಕರ ನಾನು ಹೇಳಿದೆ, ವಸ್ತು ನಮ್ಮ ಕಣ್ಣಿಗೆ ಕಾಣದೇ ಇದ್ದಾಗ, ನಮ್ಮ ಕೈಗೆ ಸಿಗದೇ ಇದ್ದಾಗ ವಿರಕ್ತನಂತೆ ಇರುವುದು ಏನು ಕಷ್ಟ? ಯಾಕೆ ವೈರಾಗ್ಯ ಅಂತ ಕೇಳಿದ್ರೆ ಕೈಗೆ ಸಿಗಲಿಲ್ಲ, ಅದಕ್ಕೋಸ್ಕರ ವೈರಾಗ್ಯ ಅಷ್ಟೇ. ಇದ್ದಿದ್ರೆ ವೈರಾಗ್ಯ ಹಾರಿ ಹೋಗ್ತಿತ್ತು. ಅದು ಸನಿಹದಲ್ಲಿದ್ದರೂ ಸಹ ಅವನ ಮನಸ್ಸು ಚಂಚಲತೆಗೆ ಒಳಗಾಗಬಾರದು, ಅದನ್ನು ಬಯಸಬಾರದು. ಹಾಗಿದ್ರೆ ಅದು ವೈರಾಗ್ಯ. ಇಷ್ಟು ಸುಂದರವಾದಂಥ ವಿವರಣೆ ನಮಗೆ ಇನ್ನೆಲ್ಲೂ ಸಿಗೋಲ್ಲ ಇದಕ್ಕೆಲ್ಲ. ವೈರಾಗ್ಯ ಅಂದರೆ ಏನು ಅಂತ ಸೂತ್ರಪ್ರಾಯ. ಇದನ್ನು ಎಷ್ಟು ಬೇಕಾದ್ರೂ ವಿಸ್ತರಿಸಬಹುದು. ಯಾವುದೇ ಪ್ರದೇಶ ನೋಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆ ವಸ್ತು ಬೇಕು, ಈ ವಸ್ತು ಬೇಕು, ಎಲ್ಲದಕ್ಕೂ ಸಹ ಈ ವೈರಾಗ್ಯ ಬಂದಾಗ ಬೇಕು ಅನ್ನೋದು ಇರೋದಿಲ್ಲ, ಸಾಕು ಅನ್ನೋದು ಎದುರಿಗೆ ಬರೋದಿಲ್ಲ. ಬೇಕು ಸಾಕುಗಳ ಸಂಬಂಧವೇ ಕಳೆದು ಹೋಗ್ಬಿಡತ್ತೆ ಅಷ್ಟೇ. ನೋಡಿ, ಬೇಕು ಅನ್ನೋದು ಯಾವಾಗ ಇಲ್ಲ ಅಂತಾದಾಗ ಬೇಕು, ಸಾಕು ಅನ್ನೋದು ಈಗ ತೃಪ್ತಿ ಆಯಿತು ಅಂದರೆ ಈಗ ಸಾಕು, ಆಮೇಲೆ ಮತ್ತೆ ಪುನಃ ಬೇಕು. ಎಲ್ಲಿ ಸಾಕು ಇರುತ್ತೋ ಸಾಕು ಕ್ಷೀಣಿಸ್ತಾ ಬರುತ್ತೆ, ಬೇಕುನಲ್ಲಿ ಪರ್ಯವಸಾನ ಆಗುತ್ತೆ. ಮತ್ತೆ ಪುನಃ ಬೇಕು ಏನಾಗುತ್ತೆ, ಅನುಭವಿಸ್ತಾ ಹೋದಾಗ ಸಾಕು ಆಗತ್ತೆ. ಹಾಗಾಗಿ ಈ ಬೇಕು ಸಾಕುಗಳ ಸಂಬಂಧವೇ ಇರಬಾರದು, ಅದು ವೈರಾಗ್ಯ. ಅಷ್ಟು ಹಿನ್ನೆಲೆಯಲ್ಲಿ ವಾಸನಾ ಅನುದಯೋ ಭೋಗ್ಯೇ ವೈರಾಗ್ಯಸ್ಯ ತದಾವಧಿ. ಇದು ವೈರಾಗ್ಯದ ಅವಧಿ. ಹೀಗಿದ್ರೆ ವೈರಾಗ್ಯ. ನೆಕ್ಸ್ಟ್ ಮುಂದಿನದು ಅಹಂಭಾವೋದಯಾಭಾವ ಬೋಧಸ್ಯ ಪರಮಾವಧಿ. ಅಹಂ, ನಾನು ಎನ್ನುವಂಥ ಭಾವನೆ ಇರುತ್ತಲ್ಲ ನಮಗೆ, ಆ ಭಾವನೆಯೂ ಸಹ ಬರಬಾರದಂತೆ. ಯಾರಿಗೆ ನಾನು ಎನ್ನುವ ಭಾವನೆ ಬರುತ್ತದೆ ಕೇಳಿದರೆ ಅದಕ್ಕೊಂದು ಮಾತು ಹೇಳ್ತಾರೆ ಅವರು, ವದಸ್ತ್ಯೇಷ ಭ್ರಾಂತಃ ತ್ವಮಹಮಿತಿ ಮಾಯಾ ಮದಿರಯ ಅಂತ. ಈ ಮಾತು ಸ್ವಲ್ಪ ನಿಮಗೆ ಅರ್ಥ ಆಗ್ತದೆ. ಮಾಯೆ ಅರ್ಥ ಆಗ್ತದೆ, ಮದಿರ ಅರ್ಥ ಆಗ್ತದೆ. ಮಾಯೆ ಎನ್ನುವಂತಹ ಹೆಂಡವನ್ನು ಕುಡಿದವನು ಆ ಒಂದೇ ಆತ್ಮವಸ್ತುವನ್ನು ನಾನು ನೀನು ಅಂತ ವಿಭಾಗ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಯಾಕೆ ಅಂದರೆ ಅವನು
ಪಾನ ಮತ್ತ, ಹುಚ್ಚ ಅಂತ. ಹಾಗಾಗಿ ಯಾವುದು ನಾನುವೋ ಅದೇ ನೀನು, ಯಾವುದು ನೀನುವೋ ಅದೇ ನಾನು. ಯಾಕೆಂದರೆ ಈ ನಾನು ನೀನು ಎರಡೂ ಸಹ ಕೇವಲ ಶಬ್ದ ವ್ಯವಹಾರವೇ ಹೊರತು ಬೇರೆ ಅಲ್ಲ. ಎರಡಕ್ಕೂ ಆಶ್ರಯ ಚೈತನ್ಯ. ಆ ಒಂದೇ ಅಖಂಡವಾದ ಚೈತನ್ಯವನ್ನು ನಾವು ಏನು ಮಾಡ್ತೇವೆ, ವ್ಯವಹಾರಕ್ಕೋಸ್ಕರ ನಾನು ನೀನು ಅಂತೆಲ್ಲ ವಿಭಾಗ ಮಾಡ್ಕೊಳ್ತಾ ಇರ್ತೇವೆ. ಆ ವಿಭಾಗ ಯಾಕೆ ಮಾಡಿದ್ದೇವೆ ಕೇಳಿದರೆ, ನಾವು ಮಾಯೆ ಎನ್ನುವಂತಹ ಮದಿರೆಯನ್ನು ಕುಡಿದಿದ್ದೇವೆ. ಮಾಯಾ ಮದಿರೆಯನ್ನು ಕುಡಿದೇ ಇರುವವನಿಗೆ ನಾನು ನೀನುಗಳು ಇಲ್ಲ. ಯಾವನಿಗೆ ಈ ನಾನುವೇ ಇಲ್ಲ, ಅಹಂ ಎನ್ನುವಂತಹದ್ದು ಇಲ್ವೋ, ನಾನು ಅಂತನೂ ಇಲ್ವೋ, ನೀನು ಎನ್ನುವಂತಹ ಭೇದವೂ ಕಾಣೋದಿಲ್ವೋ, ಅದು ಜ್ಞಾನದ ಪರಮಾವಧಿ. ಇದನ್ನೇ DVG ಅವರು ಹೇಳಿದ್ದು, ನಾನು ನೀನುಗಳಳಿದ ಸರ್ವೈಕ್ಯ ಒಂದು ಇಷ್ಟೇ. ನಾವು ಅಖಂಡವಾದಂತಹ ಬ್ರಹ್ಮವಸ್ತುವನ್ನು ನಮ್ಮ ವ್ಯವಹಾರಕ್ಕೋಸ್ಕರ ಅದನ್ನು ಪರಿಚ್ಛಿನ್ನಗೊಳಿಸಿ ವ್ಯವಹಾರ ಮಾಡ್ತಾ ಇರ್ತೇವೆ. ಪ್ರಶ್ನೆ ಇಷ್ಟೇ, ಈಗ ನೋಡಿ, ನಾನು ಹೋಗ್ತೇನೆ, ಅವರು ಬರ್ತಾರೆ, ನೀನು ಇಲ್ಲಿದ್ದೀಯೆ, ಈ ರೀತಿ ವ್ಯವಹಾರ ಮಾಡ್ತೇವಲ್ಲ. ಈ ನಾನು ಅನ್ನೋದಕ್ಕೆ ಅರ್ಥ ಇಲ್ಲಿ ಈ ದೇಹವೋ, ಈ ಇಂದ್ರಿಯವೋ, ಮತ್ತು ಈ ಮನಸ್ಸೋ ಯಾವುದು ಹಾಗೆ ಇರಲಿ. ಹಾಗೆ ಅವರು ಬರ್ತಾರೆ ಅಂತ ಹೇಳ್ತೇವಲ್ಲ, ಅವರು ಅನ್ನೋದಕ್ಕೆ ಅವ್ರ ಕೈಕಾಲ, ಅವ್ರ ದೇಹವ, ಅವರ ಮನಸ್ಸ, ಅವರ ಇಂದ್ರಿಯವ ಯಾವುದು? ಹಾಗೆ ನೀನು ಅಂತ ಹೇಳ್ತೇವಲ್ಲ, ಅವಲ್ಲೂ ಸಹ ಅವ್ರ ಕೈಕಾಲ, ದೇಹವ, ಮನಸ್ಸ, ತಲೆಯ ಬೆರಳ, ಕಾಲ ಯಾವುದು? ವಿಚಾರ ಮಾಡಬೇಕಲ್ವಾ, ಯಾವುದು? ಹಾಗಿದ್ರೆ ಎಲ್ಲ ಕಡೆಗೂ ನಾವು ಚೈತನ್ಯವನ್ನು ಆಶ್ರಯವಾಗಿ ಇರಿಸಿಕೊಂಡೇ ವ್ಯವಹಾರ ಮಾಡ್ತೇವೆ. ನಾನು ಅಂತ ಹೀಗೆ ಹೇಳಬೇಕಿದ್ರು ನಾವು ಹೇಳೋದು ಚೈತನ್ಯವನ್ನು ಗುರುತಿಸಿಕೊಂಡೇ. ನೀನು ಅಂತ ಹೇಳುವಾಗಲೂ ಸಹ ಅವರು ದೇಹವನ್ನಲ್ಲ. ಆದರೆ ಆ ಚೈತನ್ಯ ರಹಿತವಾದಂತಹ ದೇಹವನ್ನಷ್ಟೇ ನಾವು ಇಟ್ಕೊಂಡು ಹೇಳುವಂತಿದ್ರೆ ಡೆಡ್ ಬಾಡಿಗೂ ವ್ಯವಹಾರ ಹಾಗೆ ಹೇಳಬೇಕಿತ್ತು. ಹೇಳ್ತೇವಾ? ಇಲ್ಲ. ನಾವು ಹೇಳ್ತೇವೆ ನೋಡಿ, ಅವರು ಹೋಗ್ಬಿಟ್ರಂತೆ, ಅವ್ರು ಹೋಗ್ಬಿಟ್ರು, ಸಮ್ XYZ ಹೋಗಲಿಲ್ಲ, ಅವರು ಇದೆಯಲ್ಲ ಬಾಡಿ. ಹಾಗಿದ್ರೆ ಹೋದದ್ದು ಏನು? ಅವ್ರು ಇಲ್ಲ ಅಂತ ಹೇಳ್ತಿದ್ದೇವಲ್ಲ, ಇಟ್ ಈಸ್ ಅವ್ರು ಇದ್ದಾರೆ ಅಂತ ಹೇಳ್ತಾ ಇರುವುದು ಯಾವುದನ್ನು ಇಟ್ಕೊಂಡಾಗಿತ್ತು? ದೇಹವನ್ನೇ ಇಟ್ಕೊಂಡು ಹೇಳಿದ್ದಿದ್ರೆ ಅವ್ರಿಗೆ ಹೋದ್ರು ಅಂತ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಇಟ್ ಈಸ್ ದೇರ್ ಅಲ್ವಾ? ಹಾಗಿದ್ರೆ ಇಷ್ಟು ದಿವಸವೂ ಸಹ ನಾವು ಆ ಚೈತನ್ಯವನ್ನು ಇಟ್ಕೊಂಡೇ ಹೇಳಿದ್ದು. ಅವರು ಅನ್ನೋದಕ್ಕೂ ಅದೇ ಅರ್ಥ, ನೀನು ಅನ್ನೋದಕ್ಕೂ ಅದೇ ಅರ್ಥ, ನಾನು ಅನ್ನೋದಕ್ಕೂ ಅದೇ ಅರ್ಥ. ಹಾಗಿದ್ರೆ ಮತ್ತೆ ಅವರು ಅಂತ ಹೇಳಬೇಕಿದ್ರೆ ಅವರು ದೇಹ ಮುಟ್ಟಿ ತೋರಿಸಿದ್ರಲ್ರಿ ನೀವು. ನಾವು ದೇಹ ಮುಟ್ಟಿ ತೋರಿಸಿದಿಲ್ಲ, ವಾಸ್ತವಿಕ ಅವರು ಶರ್ಟನ್ನು ಮುಟ್ಟಿ ತೋರಿಸಿದ್ದು. ಅವ್ರು ಕೋಟ್ ಹಾಕ್ಕೊಂಡಿದ್ರೆ ಕೋಟನ್ನು ಮುಟ್ಟು, ಇವ್ರು ನನ್ನ ಫ್ರೆಂಡು ಅಂತ ಹೇಳಿ ತೋರಿಸ್ತೇವೆ. ಏನು ಕೋಟ ನಮ್ಮ ಫ್ರೆಂಡು, ಅಥವಾ ಕೋಟ್ ಒಳಗಿರೋ ಶರ್ಟ ನಮ್ಮ ಫ್ರೆಂಡು, ಅಥವಾ ಅದರೊಳಗಡೆ ಇರೋ ಬನಿಯನ್ನ ನಮ್ಮ ಫ್ರೆಂಡು, ಅಥವಾ ಅದರೊಳಗಡೆ ಇರುವಂತಹ ಈ ಮಾಂಸ ಮೂಳೆಗಳ ಶರೀರ ನಮ್ಮ ಫ್ರೆಂಡು, ಯಾವುದು? ಇದನ್ನೆಲ್ಲ ವಿಚಾರಣೆ ಮಾಡಬಾರ್ದು, ತಲೆ ಕೆಟ್ಟು ಹೋಗ್ತದೆ ಸರ್. ತಲೆ ಕೆಡಿಸ್ಕೊಳ್ಳಿಕ್ಕೆ ಅಂತನಾರು ವಿಚಾರ ಮಾಡಬೇಕು. ಹಾಗಿದ್ರೆ ನಾವು ಮುಟ್ಟಿ ತೋರಿಸಿದ ಕೋಟೂ ಅಲ್ಲ ಫ್ರೆಂಡು, ಶರ್ಟೂ ಅಲ್ಲ, ಬನಿಯನ್ನೂ ಅಲ್ಲ, ಬಾಡಿಯೂ ಅಲ್ಲ, ಅದರೊಳಗಿರುವಂತಹ ಚೈತನ್ಯ ಅದು ನನ್ನ ಫ್ರೆಂಡ್. ಅಂದರೆ ಈ ಚೈತನ್ಯ ಆ ಚೈತನ್ಯ ಎರಡೂ ಒಂದೇ. ಈ ಸ್ಥಿತಿಗೆ ಬಂದವನಿಗೆ ನಾನು ನೀನುಗಳಿಲ್ಲ. ಹಾಗಾಗಿ ಅದು ಪರಮಾವಧಿ. ಹಾಗಾಗಿ ಜ್ಞಾನಿ ನಾನು ನೀನು ಅಂತ ಪ್ರತ್ಯೇಕ ಮಾಡೋದೇ ಇಲ್ಲ. ಆ ನೆಲೆಗೆ ಮುಟ್ಟಿದವನು. ವದತ್ತೇಶ ಭ್ರಾಂತಸ್ತ್ವಮಹಮಿತಿ ಮಾಯಾ ಮದಿರೆಯ. ಈ ಮಾಯೆ ಎನ್ನುವಂಥ ಹೆಂಡ ಕುಡ್ದವನು ಇದನ್ನೆಲ್ಲ ಭೇದ ಮಾಡ್ಕೊಂಡು ಹೇಳ್ತಾನೆ. ಅಂದರೆ ಲೋಕದ ನಾವೆಲ್ಲರೂ ಈ
ಸುರಾಪಾನ ಮಾಡ್ತಾ ಇದ್ದವರೇ, ಅಂದರೆ ಮಾಯೆಯ ಪರಿಧಿ ಒಳಗೆ ಇದ್ದವರೇ ಅಂತ ಅರ್ಥ, ಬೇರೆ ಅರ್ಥ ಮಾಡಬೇಡಿ. ಮಾಯೆ ಎನ್ನುವಂಥದ್ದು ಯಾಕೆ ಅದಕ್ಕೆ ಹೋಲಿಸ್ತಾರೆ ಅಂದರೆ, ಅದನ್ನು ಕುಡಿದವನಿಗೆ ಮತ್ತೆ ಬರ್ತದೆ, ಮಾಯೆಯ ಒಳಗೆ ಸಿಲುಕಿಕೊಂಡವನಿಗೆ ವಿಚಾರ ಶೂನ್ಯ ಆಗಿಬಿಡ್ತಾನೆ. ಹಾಗಾಗಿ ಇದು ಒಂದು ರೀತಿ ಮತ್ತು ಬರಿಸುವಂತಹ ಪಾನವೇ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಯದಹಂತ್ವೇನ ಜ್ಞಾತಂ ತದ್ ಬ್ರಹ್ಮ ಇತ್ಯೇವಾರ್ಥ ಅಹಂ ಬ್ರಹ್ಮ ಇತ್ಯಸ್ಥ. ಹಾಗಿದ್ರೆ ಈ ಮೊದಲು ನಾನು ನಾನು ಅಂತ ಹೇಳ್ತಿದ್ನಲ್ಲ, ಹಾಗಿದ್ರೆ ಹೇಳಿದ್ದ, ಯಾಕೆಂದರೆ ಆವಾಗ ಅವನಿಗೆ ಜ್ಞಾನ ಬಂದಿರಲಿಲ್ಲ, ಆವಾಗ ಹೇಳಿದ್ದ. ಜ್ಞಾನ ಬಂದ ಮೇಲೆ ನಾನು ಅಂತ ವ್ಯವಹಾರ ಇಲ್ಲ. ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ. ನಿನ್ನೆ ದಿವಸ ನಾನು ಹೇಳಿದ್ದೆ, ಮಬ್ಬುಗತ್ತಲೆಯಲ್ಲಿ ಮೋಟು ಮರವನ್ನು ನೋಡಿ ಅವನೊಬ್ಬ ಮನುಷ್ಯ ಕುಳಿತಿದ್ದಾನೆ ಅಂತ ಅಂದ್ಕೊಂಡಿದ್ದ. ಆ ಮಬ್ಬುಗತ್ತಲೆಯಲ್ಲಿ ಬೆಳಕನ್ನು ಹಾಯಿಸಿದಾಗ ಅಜ್ಞಾನ ಭ್ರಮೆ ನಿವೃತ್ತಿ ಆಯಿತು, ಓಹೋ ಮನುಷ್ಯ ಅಲ್ಲ ಅಂತ ಗೊತ್ತಾಯಿತು. ಹಾಗೇನೆ ಜ್ಞಾನ ಬರುವುದಕ್ಕಿಂತ ಮೊದಲು ಆ ಮಾಯಾ ಮದಿರೆಯನ್ನು ಕುಡಿದಂಥ ನಾವು ನಾನು ನೀನು ಅಂತೆಲ್ಲ ಹೇಳ್ತೇವೆ. ಆದರೆ ಯಾವನಿಗೆ ಆ ಏನು ಹೇಳಬೇಕು, ನಶೆ ಅದರ ಮತ್ತು ಇಳಿತದೆಯೋ, ಇಳಿದವನಿಗೆ ಮತ್ತೆ ಪುನಃ ಭೇದ ಇಲ್ಲ. ಆಗ ಅವನಿಗೆ ಏನು ಅನಿಸುತ್ತೆ ಕೇಳಿದರೆ, ಇಷ್ಟು ದಿನ ನಾನು ಅಹಂ ಅಹಂ ಅಂತ ಏನು ಹೇಳಿದ್ನಲ್ಲ, ಅದೂ ಸಹ ಬ್ರಹ್ಮ ವಸ್ತುವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಯಶ್ಚೋರ ಸಹ ಸ್ಥಾಣು, ಯಾವನು ಕಳ್ಳ ಅಂತ ಅಂದ್ಕೊಂಡಿದ್ನ ನಾನು, ಅದು ಮರವೇ ಅಷ್ಟೇ ಹೊತ್ತು ಬೇರೆ ಅಲ್ವಾ. ಮತ್ತಷ್ಟೇ ಅಲ್ಲ, ಇಷ್ಟು ದಿವಸ ಮತ್ತು ನಾನು ಹೇಳ್ತಿದ್ನಲ್ಲ, ಇನ್ನೊಂದು ಸಮಾಧಾನ ಹೇಳ್ತಾರೆ ಅದಕ್ಕೆ. ಪಂಚಕೋಶಗಳಲ್ಲಿ ನಾನು ಎನ್ನುವಂಥ ಭಾವನೆ ಇತ್ತು ಅಜ್ಞಾನಾವಸ್ಥೆಯಲ್ಲಿ. ಆದರೆ ವೇದಾಂತ ಚಿಂತನೆ ಮಾಡ್ತಾ ಮಾಡ್ತಾ ಸಾಧನೆಗೆ ಒಡ್ಡಿಕೊಂಡಾಗ ಆ ಕೋಶಗಳು ನಾನಲ್ಲ, ಹಿಂದೆ ನಾವು ನೋಡ್ಕೊಂಡು ಹೋಗಿದ್ದೇವೆ ಇದನ್ನು, ನಾನಲ್ಲ ಅಂತೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಓಹೋ ನಾನು ಕೋಶರಹಿತನಾದವನು ಎನ್ನುವಂತಹ ಭಾವ ಬಂದಾಗ ಅವನಿಗೆ ಮತ್ಪನಃ ನಾನು ನೀನುಗಳು ಇಲ್ಲ. ಮತ್ತೆ ಮುಂದಿನ ಪ್ರಶ್ನೆ, ಲೀನವೃತ್ತೇ ಅನುತ್ಪತ್ತಿ ಮರ್ಯಾದೋಪರತೆಸ್ತು ಸಾ. ಲೀನವೃತ್ತೇ ಅನುತ್ಪತ್ತಿ, ವೃತ್ತಿ ಅಂದರೆ ಆಲೋಚನೆಯ ತರಂಗಗಳು, ಅಲೆಗಳು. ಅದು ಅಂದರೆ ಮನಸ್ಸಿನ ಆಲೋಚನಾ ತರಂಗಗಳು ಬ್ರಹ್ಮವಸ್ತುವಿನಲ್ಲಿಯೇ ಲೀನ ಆಗಿಬಿಟ್ರೆ ಮತ್ತೆ ಪುನಃ ಉಪರತಿ ಅಂದರೆ ಆ ಕಡೆ ಈ ಕಡೆ ಹೊರಳುವಿಕೆ, ಚಂಚಲತೆಗೆ ಒಳಗಾಗುವಿಕೆ ಅದು ಇರೋದಿಲ್ಲ. ಯಾವಾಗ ಇರೋದಿಲ್ಲ ಕೇಳಿದರೆ, ಸಾಧನೆಯಿಂದ ಅಷ್ಟೋ ಇಷ್ಟೋ ಮನಸ್ಸನ್ನು ಹಿಡಿದುಕೊಳ್ಬಹುದು. ಆದರೆ ಯಾವನ ಮನಸ್ಸು ಸಂಪೂರ್ಣವಾಗಿ ಬ್ರಹ್ಮವಸ್ತುವಿನಲ್ಲಿಯೇ ಲೀನವಾಗಿ ಬಿಡುತ್ತೋ ಅವನಿಗೆ ಎಳ್ಳಷ್ಟೂ ಸಹ ಉಪರತಿ ಎನ್ನುವಂತಹದ್ದು ಇಲ್ಲ. ಸಾಧನೆಯಿಂದ ಹಿಡುಕದಲ್ಲಿ ಇಟ್ಕೊಂಡಿದ್ದಾಗ ಒಂದು ಹಂತದಲ್ಲಿ ಇರುತ್ತೆ, ಆದರೆ ಅದು ಪ್ರಕಟ ಆಗುವಂತಹ ಸನ್ನಿವೇಶ ಕ್ರಿಯೇಟ್ ಆದಾಗ ಮಾತ್ಮನ ಹೊರಗೆ ಜಿಗಿದೇ ಬಿಡುತ್ತೆ. ಅದು ಅದಕ್ಕೋಸ್ಕರ ಹೇಳ್ತಾರೆ, ಆ ಸಾಧನಾವಸ್ಥೆಯಲ್ಲಿ ಮನಸ್ಸನ್ನು ಬಹಳ ಹುಷಾರಾಗಿರಬೇಕು ಅದನ್ನು. ಏಕೆಂದರೆ ಅದು ಹೇಗಿರುತ್ತೆ ಕೇಳಿದರೆ, ಈ ಹಸುವನ್ನು ಬಹಳ ದಿವಸ ಕಟ್ಟಿ ಹಾಕಿದರೆ ಒಂದು ಸಲ ಸ್ವಲ್ಪ ಬಿಡೋದು, ಅದನ್ನು ಬಿಟ್ಟರೆ ಏನು ಮಾಡುತ್ತೆ, ಎರ್ರಾವಿರ್ರ ಓಡಾಡ್ತಾ ಇರುತ್ತಲ್ಲ ಹಾಗೆ. ಆದರೆ ಅದಕ್ಕೇನೆ ಸಂಪೂರ್ಣ ತೃಪ್ತಿ ಸಿಕ್ಕಿಬಿಟ್ರೆ ಮತ್ತೆ ಅದು ಓಡಾಡೋದಿಲ್ಲ. ಹಾಗೆ ನಮ್ಮ ಮನಸ್ಸು ಸಹ ಅಂದರೆ ಆತ್ಮವಸ್ತುವಿನಲ್ಲಿ ಲೀನವಾದಾಗ ಅದಕ್ಕೆ ಉಪರತಿ ವಿಕ್ಷೇಪ ಎನ್ನುವಂತಹದ್ದು ಇಲ್ಲ. ಒಂದು ಸಲ ಲೀನವಾದಂಥ ಮನಸ್ಸು ಆತ್ಮವಸ್ತುವಿನಲ್ಲಿ ಮತ್ತೆ ಅದು ಹೊರಕ್ಕೆ ಬರುವುದಿಲ್ಲ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಹಾಲನ್ನು ನಾವು ಹೆಪ್ಪ ಹಾಕಿದರೆ ಮೊಸರಾಗತ್ತೆ, ಮೊಸರಾದದ್ದನ್ನು ಕಡಿದ್ರೆ ಬೆಣ್ಣೆ ಆಗತ್ತೆ, ಬೆಣ್ಣೆ ಆದದ್ದನ್ನು ಕಾಯಿಸಿದರೆ ತುಪ್ಪ ಆಗತ್ತೆ. ಈಗ ಪ್ರಶ್ನೆ ಇಷ್ಟೇ, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಆಯ್ತಲ್ವಾ. ಹಾಗಾಗಿ ಆ ತುಪ್ಪ ಆದದ್ದು ಮತ್ತೆ ಪುನಃ ಹಾಲಾಗಲಿ ಅಂತಂದರೆ ಇಲ್ಲ. ಯಾಕೆಂದರೆ ಅದು ಇವಾಗ ಆ ಹಾಲು ತುಪ್ಪವಾಗಿ ಮಾರ್ಪಟ್ಟ ಮೇಲೆ ಮತ್ತೆ ಅದು ಹಾಲಾಗುವುದಿಲ್ಲ. ಹಾಗೆ ಮನಸ್ಸು ಒಮ್ಮೆ ಬ್ರಹ್ಮವಸ್ತುವಿನಲ್ಲಿ ಸಂಪೂರ್ಣವಾಗಿ ಲೀನ ಆದ ಮೇಲೆ ಅದು ಮತ್ತೆ ಪುನಃ
ಬಹಿರ್ಮುಖ ಎನ್ನುವಂಥ ಹಾಲಾಗುವುದಿಲ್ಲ. ಅಷ್ಟೇ. ಯಾವಾಗಲೂ ಅಷ್ಟೇ. ಕೆಲವೆಲ್ಲ ನೋಡಿ, ಅವು ಮುಂದಕ್ಕೆ ಹೋಗ್ತಾ ಇರ್ತವೆ ಅಷ್ಟೊತ್ತು, ಮತ್ತೆ ಪುನಃ ಹಿಂದಕ್ಕೆ ಬರೋದೇ ಇಲ್ಲ. ಅವು ತುಪ್ಪ ಆದದ್ದೇನಾದರೂ ಹಾಲು ಆಗಿಬಿಟ್ಟಿದ್ದಿದ್ರೆ ಸಮಸ್ಯೆ ಎಷ್ಟಾಗ್ತಿತ್ತು ಅಂತ ಗೊತ್ತು ನಮಗೆ. ಹಾಗೆಯೇ ಜ್ಞಾನಿಯ ಮನಸ್ಸು ಆತ್ಮವಸ್ತುವಿನಲ್ಲಿ ಲೀನ ಆದ ಮೇಲೂ ಮತ್ತು ನಾ ಸಂಸಾರದಲ್ಲಿ ಆಸಕ್ತವಾಗಿಬಿಟ್ಟಿದ್ದಿದ್ರೆ ವೇದಾಂತ ಶಾಸ್ತ್ರಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ ಅಲ್ವಾ? ಅಲ್ಲ, ಮತ್ತು ಇವತ್ತು ಕೆಲವು ಜನ ಹಾಗಿದ್ದವ್ರು ಇದ್ದಾರಲ್ಲ, ಅಲ್ಲಿ ಹೋಗಿ ಮತ್ತು ಇಲ್ಲಿ ಹಿಂಗೆಲ್ಲ ಬರ್ತಾರಲ್ಲ ಅಂದ ಅವ್ರ ಮನಸ್ಸು ಲೀನ ಆಗಿದೆ ಅಂತ ಯಾರು ಹೇಳಿದವ್ರು ನಿಮಗೆ? ಅವರೇ ಏನಾದ್ರು ಕೊಟ್ಟಿರಬೇಕು ಅಷ್ಟೇ. ನನ್ನ ಮನಸ್ಸಿಗೆ ಯಾರು ಕೊಡ್ತಾರೋ ಅವ್ರ ಮನಸ್ಸು ಲೀನ ಆಗಲಿಲ್ಲ ಅಂತ ಅರ್ಥ. ನಿನ್ನೆನೇ ಹೇಳಿದ್ದೇನೆ ಮತ್ತೆ ಇದನ್ನು. ನಾವು ಸುಮ್ಮನೆ ಅಂದ್ಕೊಂಡಿದ್ದೇವೆ ಹೀಗೆ ಅಂತ. ಹಾಗಿದ್ರೆ ಆ ಜ್ಞಾನಿಗಳನ್ನು ನಾವು ಗುರುತಿಸೋದು ಹೇಗೆ? ಸಾಮಾನ್ಯ ಜನರು ಮುಂದೆ ಸುಮಾರು 13-14 ಶ್ಲೋಕದಲ್ಲಿ ಆ ಜೀವನ್ಮುಕ್ತನ ಲಕ್ಷಣವನ್ನು ಹೇಳ್ತಾರೆ. ಸಾಮಾನ್ಯ ಜನರೂ ಸಹ ಅವರನ್ನು ಗುರುತಿಸಬಹುದು ಅಂತ. ಅದನ್ನು ಹೇಳೋದಕ್ಕಿಂತ ಮೊದಲು ಆ ಜ್ಞಾನಿಗೆ ಸಿಗುವಂಥ ಆನಂದ ಹೇಗಿರ್ತದೆ ಅನ್ನೋದನ್ನು ಮುಂದಿನ 426ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅವನು ಅನುಭವಿಸುವಂಥ ಆನಂದ ಹೇಗಿರುತ್ತೆ. ಇದೊಂದು ದೊಡ್ಡ ವೃತ್ತದ ಶ್ಲೋಕ. ವಿಲಕ್ಷಣತೆಯಿಂದ ಇರ್ತಾನೆ ಅವನ ಆನಂದ ಅದು ಲೋಕಾತೀತವಾದದ್ದು. ಸಾಮಾನ್ಯ ಜನರು ಅದನ್ನು ಕೇಳಬಲ್ಲರೆ ಅಷ್ಟೇ ಹೊರತು ಅದನ್ನು ಊಹಿಸಿಕೊಳ್ಳಲಾರರು, ಅನುಭವಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಹೇಗಿರುತ್ತೆ ಅವನ ಆನಂದ? ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥಧೀಹಿ ಅನ್ಯಾವೇದಿತ ಭೋಗ್ಯ ಭೋಗಕಲನಃ ನಿದ್ರಾಲುವತ್ ಬಾಲವತ್ ಸ್ವಪ್ನಾಲೋಕಿತ ಲೋಕವಜ್ಜಗದಿದಂ ಪಶ್ಯನ್ ಕ್ವಚಿಲ್ಲಬ್ಧಧೀಹಿ ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭುಕ್ ಧನ್ಯಃ ಸಮಾನ್ಯೋ ಭುವಿ ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥಧೀಹಿ ಅನ್ಯಾವೇದಿತ ಭೋಗ್ಯ ಭೋಗಕಲನಃ ನಿದ್ರಾಲುವದ್ ಬಾಲವತ್ ಸ್ವಪ್ನಾಲೋಕಿತ ಲೋಕವಜ್ಜಗದಿದಂ ಪಶ್ಯನ್ ಕ್ವಚಿಲ್ಲಬ್ಧಧೀಹಿ ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭುಕ್ ಧನ್ಯಃ ಸಮಾನ್ಯೋ ಭುವಿ. ಜ್ಞಾನಿಯ ಬುದ್ಧಿವೃತ್ತಿ ಯಾವಾಗಲೂ ಬ್ರಹ್ಮಾಕಾರವಾಗಿಯೇ ಇರ್ತದೆ. ಹಾಗೆ ಇರುವುದರಿಂದ ಬಾಹ್ಯ ವಿಷಯಗಳ ಜ್ಞಾನವೇ ಇಲ್ಲದವನಾಗಿ ಮತ್ತೊಬ್ಬರು ತಿಳಿಸಿದ ಭೋಗ್ಯ ವಸ್ತುಗಳನ್ನು ನಿದ್ರೆಯಲ್ಲಿರುವವನಂತೆ ಮಗುವಿನಂತೆ ಭೋಗಿಸುತ್ತಾ ಈ ಪ್ರಪಂಚವನ್ನು ಕನಸಿನಲ್ಲಿ ಕಂಡ ಲೋಕದಂತೆ ನೋಡುತ್ತಾ ಯಾವಾಗಲೂ ಒಮ್ಮೆ ಎಚ್ಚರಗೊಂಡವನಾಗಿ ಅನಂತ ಪುಣ್ಯ ಫಲವನ್ನು ಅನುಭವಿಸುತ್ತಾ ಇರುವವನು ಯಾವನೋ ಒಬ್ಬನು ಇರುತ್ತಾನೆ. ಅವನೇ ಈ ಲೋಕದಲ್ಲಿ ಧನ್ಯ, ಅವನೇ ಮಾನ್ಯ. ಇಷ್ಟು ಈ ಶ್ಲೋಕದ ಅರ್ಥ. ಸ್ವಲ್ಪ ವಿವರಣೆ ನೋಡೋಣ. ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥಧೀಹಿ. ಅವನ ಧೀಹಿ ಅಂದರೆ ಮನಸ್ಸು, ಅಂತಃಕರಣ, ಬುದ್ಧಿ, ಯಾವುದನ್ನಾದರೂ ಹೇಳಿ. ಏನಾಗಿರ್ತದೆ ಕೇಳಿದರೆ ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ, ಯಾವಾಗಲೂ ಅದು ಬ್ರಹ್ಮಾಕಾರವಾಗಿಯೇ ಇದ್ದು ಬಿಡ್ತದಂತೆ. ಅದು ಹೊರಗಿನ ವಿಷಯಗಳನ್ನು ನಿರ್ಮುಕ್ತ ಬಾಹ್ಯಾರ್ಥ, ಹೊರಗಿನ ವಿಷಯಗಳನ್ನು ಬಿಟ್ಟುಬಿಡತ್ತಂತೆ. ಹಾಗೆ ಹೊರಗಿನ ವಿಷಯಗಳನ್ನು ಬಿಡುವುದಕ್ಕೆ ಕಾರಣ
ಒಳಬಗೆಯಲ್ಲಿ ಬ್ರಹ್ಮಾಕಾರವಾಗಿ ಇದ್ದದ್ದು. ಈಗ ತಾನೇ ನಾವು ನೋಡಿದ್ದೇವೆ, ಮನಸ್ಸು ಒಳಗಿನಿಂದ ಪಡೆಯಬೇಕಾದನ್ನು ಪಡೆದ್ರೆ ಅದು ಹೊರಗಿನ ವಿಷಯಗಳತ್ತ ಹೋಗುವುದಿಲ್ಲ. ಇವನಿಗೆ ಒಳಗಿನಿಂದ ಸಿಗಬೇಕಾದದ್ದು ಸಿಕ್ಕಿದೆ, ಬ್ರಹ್ಮಾಕಾರವಾಗಿ ಅದು ನಿಂತು ಬಿಟ್ಟಿದೆ. ಹಾಗಾಗಿಯೇ ನಿರ್ಮುಕ್ತ ಬಾಹ್ಯಾರ್ಥ ಧೀಹಿ, ಹೊರಗಿನ ವಿಷಯಗಳಲ್ಲಿ ಅವನಿಗೆ ನಿರ್ಮುಕ್ತತೆ ಅಂದರೆ ಅನಾಸಕ್ತಿ. ಯಾಕೆ ಅನಾಸಕ್ತಿ ಅನ್ನೋದಕ್ಕೆ ಉತ್ತರ ಹೇಳಿ ಆಯಿತು. ಒಳಬಗೆಯಲ್ಲಿ ಬ್ರಹ್ಮಾಕಾರದ ರೂಪದಿಂದ ನಿಂತಿರೋದ್ರಿಂದ, ಅಂದರೆ ಆ ಪುರುಷಾರ್ಥ, ಪುರುಷರಿಂದ ಅರ್ಥಿಸಲ್ಪಡುವಂತಹದ್ದು ಏನನ್ನು ನಾವು ಪಡಿಬೇಕು ಅಂತ ಬಯಸ್ತೇವಲ್ಲ, ಅದು ಅವನಿಗೆ ಸಿಕ್ಕಿದೆ. ಅದು ಹೇಗಿದೆ ಕೇಳಿದರೆ, ಅಖಂಡ ಸಚ್ಚಿದಾನಂದ ಪರಮಾತ್ಮಾಕಾರತೆಯ. ಆ ಆತ್ಮವಸ್ತು ಅದು ತುಂಡು, ಪರಿಚ್ಛಿನ್ನ, ಲಿಮಿಟೆಡ್ ಅಂತ ಅನ್ನಿಸ್ತಾ ಇಲ್ಲ, ಪೂರ ಅದೇನೆ, ಅದರ ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ. ಹಾಗಾಗಿ ಇಂತಹ ಆತ್ಮವಸ್ತುವಿನ ರೂಪವನ್ನೇ ತಾಳಿದಂತಹ ಆ ಮನಸ್ಸು ತನ್ನ ಹಿಂದೆ ಅನುಭವಿಸಿದ ಎಲ್ಲ ವಸ್ತುಗಳ ಸಂಸ್ಕಾರವನ್ನು ಕಳ್ಕೊಂಡು ಈಗ ಅದರ ತಾದಾತ್ಮ್ಯವನ್ನು ಪಡೆದು ಈ ಜಡವಾದ ಮನಸ್ಸು ಸಹ ಆತ್ಮವಸ್ತುವಿನ ಸಹವಾಸದಿಂದ ಚಕ 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 ಅಂತ ಹೊಳಿತಾ ಇದೆ. ಅದು ಇವಾಗ ಅಷ್ಟು ಪ್ರಕಾಶಮಾನವಾಗಿದೆ ಅದು. ಹಾಗಾಗಿಯೇ ಈ ಹೊರಗಿನ ಅರ್ಥಗಳಲ್ಲಿ, ವಿಷಯಗಳಲ್ಲಿ ಅದಕ್ಕೆ ಆಸಕ್ತಿಯೇ ಇಲ್ಲ. ನಿವೃತ್ತತ್ವಾತ್ ವಿಷಯಾಣಾಂ ಪ್ರಯತ್ನಸ್ಯ. ಹಿಂದೆ ಈ ವಿಷಯಗಳಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನಪಟ್ಟು ಮನಸ್ಸನ್ನು ಒಳಬಗೆಯಲ್ಲಿ ಇರಿಸ್ತಿದ್ದ, ಈಗ ಹೋಗು ಅಂದರೂ ಹೋಗೋದಿಲ್ಲ, ದಬ್ಬಿದರೂ ಹೋಗೋದಿಲ್ಲ. ನಮಗೆ ಮನಸ್ಸನ್ನು ಒಳಗೆ ಹೋಗುವಂತ ದಬ್ಬಿದ್ರೂ ಆ ಮನಸ್ಸು ಒಳಗೆ ಹೋಗೋದಿಲ್ಲ. ಅವನೂ ದಬ್ಬತಾನೆ, ಬೇಕಿದ್ರೆ ನಾವು ದಬ್ಬುತ್ತೇವೆ. ಆದರೆ ನಾವು ಒಳಗೆ ಹೋಗುವಂಥ ಮನಸ್ಸನ್ನು ದಬ್ಬುತ್ತೇವೆ. ಅವನು ಹೇಳ್ತಾನೆ ಹೊರಗೆ ಹೋಗು, ಆದರೂ ಹೋಗೋದಿಲ್ಲ. ಅಷ್ಟೇ ವ್ಯತ್ಯಾಸ. ಹಾಗಾಗಿ ನಿರ್ಮುಕ್ತ ಬಾಹ್ಯಾರ್ಥಧೀಹಿ. ಯಾಕೆ ಹೀಗಾಗ್ತದೆ, ಅವನ ಮನಸ್ಸು ಯಾಕೆ ಹೋಗುವುದಿಲ್ಲ ಹೊರಕ್ಕೆ ಅಂದರೆ ಅದಕ್ಕೆ ಹೇಳ್ತಾರೆ, ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಆ ಮನಸ್ಸು ಪರಂ, ಅತ್ಯಂತ ಶ್ರೇಷ್ಠವಾದಂಥ ಆತ್ಮವಸ್ತುವನ ಸಾನ್ನಿಧ್ಯವನ್ನು ಪಡೆದು ತಾನು ಇಷ್ಟು ದಿವಸ ಯಾರಿಂದ ಈ ರೀತಿಯಾಗಿ ಕ್ರಿಯಾಶೀಲನಾಗಿದ್ನೋ, ಓಹ್ ನಾನು ಅದನ್ನೇ ನೋಡ್ತಾ ಇದ್ದೇನೆ ಅನ್ನುವಂಥದ್ದು ಅನಿಸಿದಾಗ ಅದು ಹೊರಗಿನ ವಿಷಯಗಳಿಂದ ನಿವರ್ತತೆ. ಅಲ್ಲಿ ಏನು ಹೇಳಿತು, ಎಲ್ಲಿವರೆಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲವೋ ಅಲ್ಲಿಯವರೆಗೂ ಮನಸ್ಸಿನಲ್ಲಿ ಹೊರಗೆ ಅನುಭವಿಸಿದ ಸುಖದ ಸಂಸ್ಕಾರ ಉಳ್ಕೊಂಡಿರುತ್ತದೆ ಬೀಜ ರೂಪದಲ್ಲಿ. ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಅದು ಎಳ್ಳಷ್ಟು ಇರುವುದಿಲ್ಲ. ಬ್ರಹ್ಮದರ್ಶನೇ ವಿಷಯ ನಿವರ್ತನಾರ್ಥಂ ಪ್ರಯತ್ನ ಅನಪೇಕ್ಷಿತ್ವಸ್ಯ ಪ್ರತೀಯಮಾನತ್ವಾತ್. ಅದನ್ನು ಹೇಳ್ತಾರೆ, ಜ್ಞಾನ ಬರೋಕ್ಕಿಂತ ಮೊದಲು ಪ್ರಯತ್ನ ಮಾಡಿದ್ದ ಮನಸ್ಸು ಆಚೆ ಹೋಗದೇ ಇಲ್ಲಿ ಅಂತ. ಈಗ ಬಂದಾಗ ಅದಕ್ಕೆ ಏನು ಪ್ರಯತ್ನ ಮಾಡಬೇಕದಲ್ಲ, ಸಹಜವಾಗಿ. ಹಾಗಾಗಿಯೇ ನಿರ್ಮುಕ್ತ ವಾಕ್ಯಾರ್ಥ ಧೀಹಿ, ಅವನು ಹೊರಗಿನ ವಿಷಯಗಳಲ್ಲಿ ಅನಾಸಕ್ತ. ಇದು ಮೊದಲನೇ ಸಾಲಿಗೆ ಇಷ್ಟ ಅರ್ಥ. ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥ ಧೀಹಿ, ಇಷ್ಟಕ್ಕೆ ಅರ್ಥ ಆಯ್ತು. ಈಗ ಎರಡನೇ ಸಾಲು, ಅನ್ಯಾವೇದಿತ ಭೋಗ್ಯ ಭೋಗ ಕಲನಃ ನಿದ್ರಾಲುವತ್ ಬಾಲವತ್. ಎರಡು ದೃಷ್ಟಾಂತ ಕೊಡ್ತಾನೆ ಅದರೊಳಗೆ. ಆ ಜ್ಞಾನಿ ಅವನು ಹೇಗಿರ್ತಾನೆ ಅಂದರೆ, ಕೆಲವು ಸಲ ಅವನು ನಾವೇನಾದ್ರು ಕೊಟ್ಟರೆ ತಿಂತಾನೆ, ಸುಖ ಅನುಭವಿಸ್ತಾನೋ ಇಲ್ವೋ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಸಮಾಧಾನ ಹೇಳ್ತಾರೆ, ಅನ್ಯಾವೇದಿತ ಭೋಗ್ಯ ಭೋಗ ಕಲನ. ಅಂದರೆ ಬೇರೆಯವರು ಭೋಗ್ಯ ವಸ್ತುಗಳನ್ನು ತಂದು ಅವನು ಬಾಯಿಗೆ ಹಾಕಿದರೆ ಆಗ ಅವನು ತಿಂತಾನಂತೆ. ಅದು ಹೇಗೆ ಕೇಳಿದರೆ ಅದಕ್ಕೊಂದು ಉತ್ತರ ಸಮಾಧಾನ ಹೇಳ್ತಾರೆ, ಅವನ ಪ್ರಾರಬ್ಧ ಕರ್ಮ ಶೇಷ ಇನ್ನು ಉಳಿದಿರುತ್ತಲ್ಲ, ಆ ಉಳಿದಿರೋ ಪ್ರಾರಬ್ಧ ಕರ್ಮ ಇನ್ನೊಬ್ಬರ ಮೂಲಕ ಅವನಿಗೆ ಅದನ್ನು ಮಾಡಿಸುತ್ತಂತೆ. ಅವನಾಗೇನೂ ಮಾಡಲ್ಲ.
ಇಂತಹ ಜ್ಞಾನಿ ಸಿಕ್ಕಾಗ ಅವನನ್ನು ಸೇವೆ ಮಾಡುವುದು ಅಥವಾ ಅವನ ಬಳಿಯಲ್ಲಿರುವುದು, ಅವನ ಬೇಕು ಬೇಡಗಳನ್ನು, ಅವನಿಗೆ ಬೇಕು ಇಲ್ಲ ಬೇಡವೂ ಇಲ್ಲ, ಅಕಸ್ಮಾತ್ತಾಗಿ ಬಹಿರ್ಮುಖನಾದಾಗ ಅವನಿಗೆ ಆಹಾರವನ್ನು ಒದಗಿಸುವುದು ಭಾಗ್ಯ ಸಿಕ್ಕಿದರೆ ಹಾಗೆ ಮಾಡ್ತಾನಲ್ಲ, ಅವನು ಪುಣ್ಯ ಅಷ್ಟೇನೆ, ಅವನು ಪುಣ್ಯ. ಶರೀರ ಸ್ಥಿತಿ ನಿಮಿತ್ತಂ ಅನ್ನಪಾನಾದಿಕಂ ತೇನ ಭೋಗ್ಯಸ್ಯ ಕಲನಾ ಸಂಪತ್ತಿ ಘಟನಾ. ಯಾರೋ ತಂದು ಹಾಕಿದರೆ ತಿಂತಾನೆ, ಕುಡಿಸಿದರೆ ಕುಡಿತಾನೆ, ಹಸಿವೆ ಆಯಿತು ಅಂತ ಹೇಳೋದಿಲ್ಲ, ಬಾಯಾರಿಕೆ ಆಯಿತು ಅಂತ ಹೇಳೋದಿಲ್ಲ. ನಾನು ಹಿಂದೆ ಹೇಳಿದ್ದೆ, ಋಷಭದೇವ ಅಂತ ಒಬ್ಬ ಪುಣ್ಯಾತ್ಮನ ವಿಚಾರವನ್ನು ಭಾಗವತ ಹೇಳುತ್ತೆ. ಅವನು ಕಾಡಿನಲ್ಲಿ ಸಂಚಾರ ಮಾಡ್ತಿದ್ದಂತೆ. ಹಾಗೆ ಸಂಚಾರ ಮಾಡುವಾಗ ಅಕಸ್ಮಾತ್ತಾಗಿ ಎಷ್ಟೋ ದಿವಸ ಅವನು ಅನ್ಕೊಂಡವನು ಹೇಳ್ತಾನೆ ಇರಲಿಲ್ಲ. ಕೆಲವು ಸಲ ಹೊರಟ ಅಂದರೆ ಹೊರಟ. ಯಾಕೆ ಹೋಗ್ತಾನೆ ಕಾರಣ ಗೊತ್ತಿಲ್ಲ, ಯಾಕೆ ಮನಗ್ತಾನೆ ಅದು ಗೊತ್ತಿಲ್ಲ. ಜ್ಞಾನಿಗಳ ಈ ಯಾವುದೇ ಕ್ರಿಯೆಗಳು ನಮಗೆ ಅರ್ಥ ಆಗುವುದಿಲ್ಲ ಅಷ್ಟು. ಹಾಗಾಗಿ ಅವನು ಕೆಲವು ಸಲ ಹೀಗೆ ಮರದ ಕೆಳಗೆಲ್ಲೋ ಮನಗಿದಾಗ ಯಾವುದೋ ಒಂದು ಪಕ್ಷಿ ಕುಟುಕಿ ಬಿದ್ದಂತಹ ಹಣ್ಣು ಅವನ ಬಾಯಿಗೆ ಬಿದ್ದರೆ ಅವನಿಗೆ ಆಹಾರ, ಅಲ್ಲದಿದ್ದರೆ ಇಲ್ಲ, ಅಷ್ಟೇ ಮುಗಿದೋಯ್ತು. ಈ ರೀತಿಯಲ್ಲಿ ಅವನ ನಡೆ ಇತ್ತು. ಹಾಗೆ ಇವನೂ ಸಹ ಬೇರೆಯವರು ತಂದು ಹಾಕಿದರೆ ತಿಂತಾನೆ, ಕುಡಿಸಿದರೆ ಕುಡಿತಾನೆ, ಇಲ್ಲದಿದ್ದರೆ ಇಲ್ಲ. ನನಗೆ ಈ ಮಾತನ್ನು ಹೇಳಬೇಕಿದ್ರೆ ಒಂದು ಓದಿದ ಒಬ್ಬ ಜ್ಞಾನಿಗಳ ಪ್ರಸಂಗ ನೆನಪಿಗೆ ಬರ್ತದೆ. ಪ್ರಾಯಶಃ ಯಾರು ಎಲ್ಲರೂ ಇಲ್ಲಿ ಕೇಳಿರ್ಬೋದು ಅಥವಾ ಓದಿರಬಹುದು. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಒಬ್ಬರು ಇದ್ದರು. ಎಷ್ಟರ ಮಟ್ಟಿಗೆ ಅಂದರೆ ಅವರು ಪುತ್ತೂರು ಅಜ್ಜ ಅಂತಲೇ ಪ್ರಸಿದ್ಧರಾಗಿದ್ದರು. ಅವರು ಪುತ್ತೂರು ಅಜ್ಜ ಅಂತಾನೆ. ಅವರ ಬಗ್ಗೆ ಬೇರೆ ಬೇರೆ ಎಲ್ಲ ಮಾತುಗಳು ಕೇಳಿ ಬರ್ತದೆ. ಬೆಂಗಳೂರಿಗೆ ಅವರು ಆಗಾಗ ಬರ್ತಿದ್ರು, ಮಲ್ಲೇಶ್ವರದಲ್ಲಿ ಇರ್ತಿದ್ರು ಅವರಿಗೆ ಅಂತ. ಬಹಳ ವಿಚಿತ್ರವಾದ ಪ್ರವೃತ್ತಿ. ಅವರಿಗೆ ಒಬ್ಬ ಮುಸ್ಲಿಂ ಸ್ನೇಹಿತ ಸುಮ್ಮನೆ ಬರೋವನು, ಆತ ತನ್ನ ಬೆನ್ನಿಗೆ ಅವರನ್ನು ಎತ್ತಿ ಹಾಕ್ಕೊಳ್ಳೋವನು, ಅವ್ರ ಕೈಯನ್ನು ಹೀಗೆ ತನ್ನ ಕತ್ತಿಗೆ ಹೀಗೆ ಹಿಡಿಸ್ಕೊಳ್ಳೋವನು, ಇವನು ಹೋಗೋವನು ಅಷ್ಟೇ. ಯಾಕೆ ಅಂತ ಅವ್ರು ಕೇಳ್ತಾ ಇರಲಿಲ್ಲ, ಇವರು ಹೇಳ್ತಾ ಇರಲಿಲ್ಲ, ಅಷ್ಟೇ ಮುಗಿದೋಯ್ತು. ಆಮೇಲೆ ಒಂದಿಷ್ಟು ಹೊತ್ತಾದ ಮೇಲೆ ಅವನು ತಂದು ಮತ್ತೆ ಪುನಃ ಅವರ ಮನೆಯ ಗುಡಿಸಲಲ್ಲಿ ಇರಿಸಿ ಅವರಿಗೆ ಒಂದಿಷ್ಟು ಆಹಾರ ಹಾಕಿ ಹೋಗೋವನು. ಯಾಕೆ ಹೀಗೇನು ನೀವು ಪ್ರಶ್ನೆ ಕೇಳಬೇಡಿ, ಅದಕ್ಕೆ ಉತ್ತರ ಇಲ್ಲ ಅಷ್ಟೇ. ಎಷ್ಟೋ ದಿವಸ ಆಹಾರ ಹಾಕಿದರೆ ಅವನು ತಗೊಳ್ಳೋರು, ಇಲ್ದಿದ್ರು ಇಲ್ಲ. ನೋಡಿ, ಜ್ಞಾನಿಗೆ ಜಾತಿ ಇಲ್ಲ, ಲಿಂಗ ಇಲ್ಲ, ವಯಸ್ಸಿಲ್ಲ, ಕ್ರಿಯೆ ಇಲ್ಲ, ಅವನು ಮಾಡಬೇಕಾದ ಕರ್ತವ್ಯ ಇಲ್ಲ. ನಿನ್ನೆ ದಿವಸ ಎಲ್ಲ ನಾವು ಇದನ್ನು ನೋಡ್ಕೊಂಡು ಹೋಗಿದ್ದೇವೆ. ಪ್ರತ್ಯಕ್ಷ ಉದಾಹರಣೆ ಇದಕ್ಕೆ. ಇದು ಒಂದಲ್ಲ ಉದಾಹರಣೆ, ಬೇಕಷ್ಟು. ಇದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅತ್ಯಂತ ಎತ್ತರದ ಸಾಧನೆಯ ತುದಿಗೆ ಹೋದವರು. ಅವರಿಗೆ ನೀವು ಆಹಾರ ತಗೊಳ್ತೀರಾ ಅಂತ ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಇವರು ಹೇಳಿದ್ದು ಕೇಳಿಸ್ಬೇಕಲ್ಲ, ಅಷ್ಟರ ಮಟ್ಟಿಗೆ ಅಂತರ್ಮುಖರಾಗಿರ್ತಿದ್ರು. ಕೊನೆಗೆ ನಾವು ಏನು ಕೇಳಿದ್ರು ಪ್ರತಿಕ್ರಿಯಿಸೋದಿಲ್ಲ ಅಂತ ಗೊತ್ತಾದಾಗ ತಗೊಂಡೋಗಿ ಇಡ್ತಿದ್ರಂತೆ ಅಲ್ಲಿ. ಆದರೆ 3, 4, 5, 6 ದಿನಗಳಿಗೆ ಇಟ್ಟಿದ್ದು ಹಾಗೇನೇ ಇರ್ತಿತ್ತಂತೆ, ಹಾಗೇನೇ ಇರ್ತಿತ್ತದು. ಕೆಲವು ಸಲ ಅಷ್ಟೋ ಇಷ್ಟೋ ಚೂರು ಪಾರು ಮಾತ್ರ ಅದರಲ್ಲಿ ಖಾಲಿ ಆಗ್ತಿತ್ತಂತೆ. 100ರಲ್ಲಿ 5 ಅಂಶ ಅಷ್ಟೇನೆ, ಮಿಕ್ಕ 95 ಭಾಗ ಹಾಗೆ ಇರ್ತಿತ್ತು. ಹೀಗೆ ಅದನ್ನಾರು ಯಾಕೆ ಮಾಡ್ತಾರೆ ಹೇಳಿದ್ರೆ, ಅವರು ಪ್ರಾರಬ್ಧ ಕರ್ಮ ಇರುತ್ತಲ್ಲ, ಆ ಪ್ರಾರಬ್ಧ ಕರ್ಮ ವಶಾತ್ ಇನ್ನೊಬ್ಬರ ಮೂಲಕ ಹಾಗೆ ಮಾಡಿಸುತ್ತಂತೆ ಆ ಕರ್ಮ. ಹಾಗಾಗಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅನ್ಯೈಹಿ ಭೋಜಿತಂ ಭುನಕ್ತಿ, ಇನ್ನೊಬ್ಬರು ಊಟ ಮಾಡಿಸಿದರೆ ಅವರು ತಿಂತಾರೆ.
ತಿಂತಾನೆ ತಿಂದೇ ಬಿಡ್ತಾನೆ ಅಂತಲ್ಲ, ತಿನ್ನಬಹುದು ಅಂತ ಅರ್ಥ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಮತ್ತೆ ಪುನಃ. ನಿದ್ರಾಲುವತ್ ಬಾಲವತ್. ಕೆಲವು ಸಲ ಮಕ್ಕಳು ಸ್ಕೂಲಿಂದ ಬಂದವರು ಸಂಜೆ ನಿದ್ದೆ ಮಾಡಿಬಿಡ್ತಾರೆ ಊಟದ ಹೊತ್ತಿಗೆ. ಎಷ್ಟು ಏಳಿಸಿದ್ರೂ ಸಹ ಹೇಳೋದಿಲ್ಲ. ತಾಯಂದಿರಿಗೆ ಚೆನ್ನಾಗಿ ಅನುಭವ ಇರುತ್ತೆ ಇದು. ಆಮೇಲೆ ಇವರೇ ಕರ್ಕೊಂಡು ಹೋಗಿ ಅವ್ರ ಮುಖ ಎಲ್ಲ ತೊಳಸ್ತಾರೆ, ಆದರೂ ಕಣ್ಣು ಮುಚ್ಕೊಂಡೇ ಇರ್ತಾನೆ ಅವನು. ಆಮೇಲೆ ಅವ್ರನ್ನ ತಂದು ಮಡಿಲಲ್ಲಿ ಇಳಿಸ್ಕೊಂಡು ಅನ್ನ ಕಲಸಿ ಬಾಯಿ ಹಾಕಿದ್ರೆ ಕಣ್ಣು ಮುಚ್ಕೊಂಡು ಅನ್ನೋದು ಅನ್ನತ್ತೆ ಅದು. ಆಮೇಲೆ ಹಾಕಿ ತುರುಕಿದ್ರೆ ತಿನ್ನತ್ತೆ ಒಂದಿಷ್ಟು. ಆದರೂ ಸಹ ಕಣ್ಣೇನು ಬಿಡಲ್ಲ ಅದು. ಅನುಭವ ಉಂಟು ಅಲ್ವಾ? ಪ್ರಶ್ನೆ ಇಷ್ಟೇ, ಈಗ ಅದು ತಿಂತಲ್ಲ, ಅದ್ರ ಪ್ರಯತ್ನ ಏನಾದರೂ ಉಂಟಾ? ಪ್ರಯತ್ನ ಏನೂ ಇಲ್ಲ. ಹಾಗೆ ಅಂತ ಅದು ತಿಂದಿದ್ದು ಸುಳ್ಳ? ತಿಂದಿದ್ದು ಹೌದು. ಆಮೇಲೆ ಹಾಗೆ ತಗೊಂಡು ಹೋಗಿ ಏನು ಬಾಯಿ ಮುಕ್ಕಳಿಸೋದೆಲ್ಲ ಹೊರಗಡೆ ಒರೆಸ್ಕೊಂಡು ತೊಗೊಂಡು ಹಾಸಿಗೆ ತೊಗೊಂಡು ಹಾಕಿದರೆ ಕಂಟಿನ್ಯೂ ಆಗುತ್ತೆ ಅದು. ಮೊದಲಿನ ಸ್ಥಿತಿ ನಿದ್ರಾಲುವತ್ ಬಾಲವತ್. ಆ ಜ್ಞಾನಿಯ ನಡೆ ಈ ರೀತಿಯಲ್ಲಿ ಇರ್ತದೆ. ನಮಗೆ ಅರ್ಥ ಆಗಲಿ ಅಂತ ಈ ದೃಷ್ಟಾಂತ, ಇದೇ ಸಂಪೂರ್ಣ ಸತ್ಯ ಅಂತಲ್ಲ ಅಂತ. ಬಾಲಾಶ್ಚ ಮಾತ್ರ ಭೋಜ್ಯತೆ ತಥಾ ಬಹಿರ್ಮುಖತ್ವ ಅಭಾವೇನ ನಿರಭಿಮಾನತೆಯ ನಿದ್ರಾಲುವತ್. ಇನ್ನು ಕೆಲವು ಸಲ ಏನು ಮಾಡ್ತಾರೆ ಕೇಳಿದರೆ, ನಿದ್ದೆ ಬಂದ ಮಕ್ಕಳು ಮತ್ತು ಪುನಃ ವಯಸ್ಸಾದವರು ಕೆಲವು ಸಲ ಅಷ್ಟೋ ಎಷ್ಟೋ ಹೀಗೆ ಸ್ವಲ್ಪ, ಆ ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಮಾಡೋದುಂಟು. ಹೀಗೆ ಯಾಕೆ ಹೀಗೆ ಅಂತ ಕೇಳಿದರೆ, ಆ ಪ್ರಾರಬ್ಧ ಕರ್ಮ ಶೇಷ ಇದ್ದದ್ರಿಂದ ಅವನು ಒಂದಿಷ್ಟು ಸವಿಸ್ಬೇಕು ಅಂತ ಇರುತ್ತಲ್ಲ, ಸವಿಸೋದಕ್ಕೋಸ್ಕರ ಈ ರೀತಿಯಾಗಿ ಆ ಕ್ರಿಯೆ ನಡೀತಾ ಇರುತ್ತೆ. ಹಾಗಾಗಿ ಎರಡನೇ ಸಾಲಿಗೆ ಇಷ್ಟರ್ಥ. ಅನ್ಯಾವೇದ ಇನ್ನೊಬ್ಬರು ತಿಳಿಸಿಕೊಟ್ಟ, ಇನ್ನೊಬ್ಬರು ತಂದುಕೊಟ್ಟ ಆ ವಸ್ತುಗಳನ್ನು ಭೋಗ್ಯ ಕಲನ, ಭೋಗ್ಯ ವಸ್ತುಗಳನ್ನು ಅವನು ಅನುಭವಿಸ್ತಾನೆ. ಹೇಗೆ ಕೇಳಿದರೆ, ನಿದ್ರೆ ಮಾಡ್ತಾ ಇರುವಂಥ ಬಾಲಕನಂತೆ ಅಂತ. ಅಲ್ಲ, ಅವನಿಗೆ ಹಾಗೆ ಎಚ್ಚರ ಆಗೋದಿಲ್ವಾ, ಬಹಿರ್ಮುಖನಾಗೋದಿಲ್ವಾ, ಉತ್ಥಿತನಾಗೋದಿಲ್ವಾ ಅಂದರೆ ಆಗ್ತಾನೆ. ಅದಕ್ಕೆ ಉತ್ತರ ಕೊಡ್ತಾನೆ ಮೂರನೇ ಸಾಲಲ್ಲಿ. ಸ್ವಪ್ನಾಲೋಕಿತ ಲೋಕವತ್ ಜಗದಿದನ್ ಪಶ್ಯನ್ ಕ್ವಚಿಲ್ ಲಬ್ಧಧೀಹಿ. ಕೆಲವು ಸಲ ಅವನು ಬಹಿರ್ಮುಖನಾಗ್ತಾನೆ. ಅಂದರೆ ಆ ಬ್ರಹ್ಮಾಕಾರದಲ್ಲಿ ನೆಲೆ ನಿಂತ ಮನಸ್ಸು ಈ ಜ್ಞಾನೇಂದ್ರಿಯಗಳ ಜೊತೆಗೆ ಸಂಬಂಧ ಹೊಂದಿ ಹೊರಮುಖವಾಗಿ ಹರಿತದೆ. ಹರಿದ್ರೂ ಸಹ ನಮ್ಮ ಮನಸ್ಸಿನಂತೆ ಅಲ್ಲ. ಹೇಗಿರುತ್ತದೆ ಅಂತ ಕೇಳಿದರೆ, ಲಬ್ಧಧೀಹಿ, ಅಷ್ಟೋ ಇಷ್ಟೋ ಅವನು ಹೊರಮುಖನಾಗ್ತಾನೆ, ಅವನು ವಿತ್ಥಾನಕ್ಕೆ ಒಳಗಾಗ್ತಾನೆ. ಆಗ ಪ್ರಪಂಚವನ್ನು ಹೇಗೆ ನೋಡ್ತಾನೆ? ಸ್ವಪ್ನಾಲೋಕಿತ ಲೋಕವತ್. ನಾವು ಕನಸಿನಲ್ಲಿ ಏನೇನೋ ಕಾಣ್ತೇವಲ್ಲ, ಕಂಡ ಮೇಲೆ ಎಚ್ಚರ ಆದಮೇಲೆ ಆ ಕನಸಿನಲ್ಲಿ ಕಂಡ ವಸ್ತುವನ್ನು ಹಚ್ಕೊಂಡು ಹೋಗೋದಿಲ್ಲ, ಅದನ್ನು ಹುಡ್ಕೋದಕ್ಕೂ ಹೋಗೋದಿಲ್ಲ. ಅಯ್ಯೋ ನನಗದು ಬೇಕಿತ್ತು ಕನಸಲ್ಲಿ ಕಂಡಿದ್ದು ಅಂತಲೂ ಹೇಳೋದಿಲ್ಲ. ಕನಸಿನಲ್ಲಿ ಕಂಡ ವಸ್ತುವಿನ ಜೊತೆಗೆ ಎಚ್ಚರ ಆದಮೇಲೆ ನಮಗೆ ಯಾವುದೇ ವ್ಯಾಮೋಹ ಇರೋದಿಲ್ಲ. ಹಾಗೇನೇ ಈ ಪ್ರಪಂಚವನ್ನು ಅವನು ಹೇಗೆ ನೋಡ್ತಾನೆ? ಕನಸಿನಲ್ಲಿ ಕಂಡ ವಸ್ತುವಿನಂತೆ. ಅವನಿಗೆ ಕನಸು ಬೀಳಲ್ಲ, ನಮಗೆ. ನಾವು ಕನಸಿನಲ್ಲಿ ಕಂಡ ವಸ್ತುವನ್ನು ಹೇಗೆ ಎಚ್ಚರದಲ್ಲಿ ಜ್ಞಾಪಿಸಿಕೊಳ್ಳೋದಿಲ್ವೋ ಹಾಗೆ ಅವನು ಪ್ರಪಂಚವನ್ನು ಕಂಡರೂ ಕಾಣದಂತೆ ಇರ್ತಾನೆ. ಸ್ವಪ್ನಾಲೋಕಿತ ಲೋಕವತ್. ಇಡೀ ಜಗತ್ತು ಯಾಕೆ ಕೇಳಿದರೆ, ಈ ಜಗತ್ತೂ ಸಹ ಅವನಿಗೆ ಬ್ರಹ್ಮಮಯವಾಗಿಯೇ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಅವನ ಮನಸ್ಸು ಸಂಸ್ಕಾರಗೊಂಡಿರುತ್ತೆ. ಮತ್ತೆ ಹೇಗಿರ್ತಾನೆ? ಆಸ್ತೆ ಕಶ್ಚಿದ್ ಅನಂತ ಪುಣ್ಯ ಫಲಭುಕ್. ಎಂಥವನಪ್ಪ ಅಂತಂದರೆ ಅವನಿರ್ತಾನೆ. ಹೇಗಿರ್ತಾನೆ? ಅನಂತ ಪುಣ್ಯ ಫಲಭುಕ್. ಎಷ್ಟೋ ಜನ್ಮ ಜನ್ಮದಲ್ಲಿ ಮಾಡಿದಂತಹ ಪುಣ್ಯವಶಾತ್, ಸತ್ವಗುಣದ ಉಚ್ಛ್ರಾಯ ಸ್ಥಿತಿ ಅಂತ ಅರ್ಥ. ಪುಣ್ಯ ಅಂದರೆ ಇನ್ನೇನೂ ಅಲ್ಲ. ಆ ಪುಣ್ಯವಶಾತ್ ಅವನೇನು ಮಾಡ್ತಾನೆ ಕೇಳಿದರೆ, ಆ ಪುಣ್ಯ ಫಲವನ್ನು ಅನುಭವಿಸ್ತಾನೆ. ಪುಣ್ಯ ಫಲವನ್ನು ಅನುಭವಿಸ್ತಾನೆ ಅಂದರೆ ಕರ್ಮವನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಅನುಭವಿಸ್ತಾನಲ್ಲ, ಹಾಗೆ ಅಲ್ಲ. ಸೋಶ್ನುತೆ ಸರ್ವಾನ್ ಕಾಮಾನ್ ಸಹ. ಅಂದರೆ ನಾವು ಹೇಗೆ ಯಾವುದೋ ಒಂದು ಒಳ್ಳೆಯ ಫಲ ಸಿಕ್ಕಾಗ ಸುಖ ಪಡ್ತೇವಲ್ಲ,
ಹಾಗೆ ಅವನು ಆ ಬ್ರಹ್ಮ ವಸ್ತುವೇ ತಾನಾಗಿ ನಾವು ಪಡೆಯುವಂಥ ಎಲ್ಲ ಸುಖಕ್ಕಿಂತ ಕೋಟಿ ಕೋಟಿ ಮಿಗಿಲಾದ ಸುಖವನ್ನು ಅವನು ಅನುಭವಿಸ್ತಾನೆ. ಆ ಪುಣ್ಯ ಫಲಭುಕ್ ಅನ್ನೋದಕ್ಕೆ ಅರ್ಥ ಅವನು ನಾವು ಅನುಭವಿಸುವ ಎಲ್ಲ ಸುಖವೂ ಅವನಿಗೆ ಸಿಕ್ಕಿರ್ತದೆ ಅಲ್ಲ, ಅವನು ಅನುಭವಿಸುವ ಸುಖದ ಕೋಟಿ ಕೋಟಿ ಭಾಗದಲ್ಲಿ ಒಂದಂಶ ಮಾತ್ರ ನಾವು ಅನುಭವಿಸ್ತೇವೆ. ಉಪನಿಷತ್ತಿನ ಮಾತು ಅದು ಹೀಗೆ ಅಂತ. ಹೌದಾ, ಅವನ ಸುಖ ಹೇಗಿರುತ್ತೆ ಅನ್ನೋ ಸ್ವಲ್ಪ ಅರ್ಥ ಆಗೋಂಗೆ ಹೇಳ್ತೀರಾ ಅಂದರೆ ಹೇಳ್ತಾರೆ. ಗೀತೆಯಲ್ಲಿ ಭಗವಂತ ಹೇಳಿದ ಮಾತನ್ನು ಉದಾಹರಿಸ್ತಾರೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ನಾನು ಹಿಂದೆ ಹೇಳಿದ್ದೆ ಇದನ್ನು, ಪ್ರಾಯಶಃ 6-7 ವರ್ಷಗಳ ಹಿಂದೆ. ಒಮ್ಮೆ ಹೇಳಿಬಿಡ್ತೇನೆ ಅದನ್ನು. ಜ್ಞಾನೀಯ ಸುಖ ಮತ್ತು ನಮ್ಮಂಥವರ ಸುಖಕ್ಕೆ ಇರುವ ವ್ಯತ್ಯಾಸ ಏನು? ಭಗವಂತನ ಮಾತು ನೋಡಿ. ಸಮುದ್ರ ಇದೆ, ಅದು ಸಿಹಿ ನೀರ ಸಮುದ್ರ, ಉಪ್ಪು ನೀರಿನ ಸಮುದ್ರ ಅಲ್ಲ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀರಿದೆ, ಸಮುದ್ರ ಅಂದರೆ ನೀರು ತಾನೆ. ಮತ್ತು ಇನ್ನೊಂದು ಕಡೆ ಒಂದು ಸಣ್ಣ ಹಂಡೆಯಲ್ಲಿ ನೀರಿದೆ, ಅದು ನೀರೇ, ಇದು ನೀರೇ. ಪ್ರಶ್ನೆ ಇಷ್ಟೇ, ಈಗ ಈ ಹಂಡೆಯ ನೀರಿನಿಂದ ನಾವು ಏನು ಮಾಡ್ಬೋದು ಅಂತ ಕೇಳಿದರೆ ಕೈ ತೊಳಿಬೋದು ಅಲ್ವಾ, ಮತ್ತು ಅಷ್ಟೋ ಎಷ್ಟೋ ಪಾನ ಮಾಡ್ಬೋದು, ಮತ್ತು ಇನ್ನು ಇಳಿದು ಏನಾದ್ರು ದೇಹ ಅದ್ದಿಬಿಟ್ರೆ ಮತ್ತೆ ರಾಡಿ ಆಗಿಬಿಡುತ್ತೆ ಅದು, ಹೌದು ತಾನೆ? ಆದರೆ ಆ ಸಮುದ್ರದ ನೀರಿನಲ್ಲಿ ನೀವು ಏನನ್ನಾದರೂ ಮಾಡ್ಬೋದು, ಕುಡಿಬಹುದು. ಸಿಹಿ ನೀರು ಅಂತ ಅದಕ್ಕೋಸ್ಕರ ಹೇಳಿದ್ದೇನೆ. ಮತ್ತು ಪುನಃ ಬಟ್ಟೆನಾರು ತೊಳಿರಿ, ಈಜಾಡ್ರಿ, ಏನಾದರೂ ಮಾಡ್ರಿ, ಹೌದು ತಾನೆ? ಇಲ್ಲಿ ನಮಗೆ ಏನೇನು ಸುಖ ಸಿಗತ್ತೋ ಇದಕ್ಕಿಂತ ಕೋಟಿ ಕೋಟಿ ಸುಖ ಅದರೊಳಗೆ ಸಿಗತ್ತೆ. ಆದರೆ ಆ ನೀರಿನಲ್ಲಿ ಸಿಗುವಂತಹ, ಆ ವಿಶಾಲತೆಯಲ್ಲಿ ಸಿಗುವಂತಹ ಸುಖದ ಕೆಲವು ಅಂಶಗಳು ಮಾತ್ರ ಇಲ್ಲಿ ಸಿಗ್ತವೆ. ಹಾಗೆಯೇ ಆ ಜ್ಞಾನಿಯ ಸುಖ ಅದು ಸಮುದ್ರ ಸ್ಥಾನೀಯ, ನಮ್ಮ ಸುಖ ಹಂಡೆಯ ನೀರಿನ ಸ್ಥಾನೀಯ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ, ಸದಾ ತುಂಬಿ ಚೆಲ್ತಾ ಇರುವಂಥದ್ದು ಅದು, ಅದು ಸಂಪ್ಲುತೋದಕ. ನಮ್ಮದು ಹೇಗಿದೆ ಕೇಳಿದರೆ ಯಾವಾನರ್ಥ, ಎಷ್ಟು ಬೇಕೋ ಅಷ್ಟು ಮಾತ್ರ, ತಂಬಿಗೆಯಲ್ಲಿ ನೀರಿದ್ದಷ್ಟೇ ಪ್ರಯೋಜನ ನಮ್ಮದಿಗೆ. ಆ ತಂಬಿಗೆ ನೀರು ಯಾರಾದರೂ ಕಾಲಿಗೆ ತಾಗಿದ್ರೆ ಅದು ಚೆಲ್ಲೋದ್ರೂ ಹೋಗ್ಬೋದು, ಆದರೆ ಅದು ಚೆಲ್ಲು ಹೋಗೋದಿಲ್ಲ, ಖಾಲಿ ಆಗೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಜ್ಞಾನಿ ಅನುಭವಿಸುವ ಸುಖ ಹಾಗಿರ್ತದೆ, ಸಂಸಾರಿಗಳ ಸುಖ ಹೀಗಿರ್ತದೆ. ಇಷ್ಟೇನಾ ಅಂದರೆ ಇಲ್ಲ, ಮತ್ತು ಮುಂದುಂಟು. ಹೇಗುಂಟು ಕೇಳಿದರೆ, ಲೋಕೆ ಯಾವಂತಃ ಪುರುಷ ಯಾವದ್ಭಿ ಪುಣ್ಯೈ ಯಾವಂತಿ ಸುಖಾನಿ ಅನುಭವಂತಿ ಅಯಂ ಪರಾವರೈಕತ್ವ ಜ್ಞಾನಿ ಯುಗಪತ್ ಸರ್ವಾಣಿ ಸುಖಾನಿ. ನಾವು ನೀವು ಎಷ್ಟೆಷ್ಟೋ ಅಂದರೆ ಅಲ್ಪ ಸುಖವನ್ನು ಕೆಲವು ಜಾಗದಲ್ಲಿ ಮಾತ್ರ ಅನುಭವಿಸ್ತೇವೆ. ಅವನು ಎಲ್ಲ ಜಾಗದಲ್ಲೂ ಯಾವಾಗಲೂ ಆ ಸುಖವನ್ನು ಅನುಭವಿಸ್ತಾನೆ. ಅವನು ಸುಖ ಖರ್ಚಾಯಿತು ಅನ್ನೋದಿಲ್ಲವೇ ಇಲ್ಲ, ಮೈನಸ್ ಅನ್ನೋದಿಲ್ಲ, ನಮಗೆ ಪ್ಲಸ್ ಅನ್ನೋದಿಲ್ಲ. ವಿಚಾರ ಮಾಡಿ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. 100 ರೂಪಾಯಿ ಹಾಕ್ಕೊಂಡು ಹೋದ್ವಿ ಗಾಂಧಿ ಬಜಾರಿಗೆ, ಅಲ್ಲಿ ಏನೋ ಒಂದು ತಗೊಂಡು ಬಾಯಿ ಹಾಕಿದ್ವಿ, ಸುಖ ಸಿಕ್ಕಿದ್ದು ಸತ್ಯ, ಆದರೆ ಮೈನಸ್ ಆದದ್ದು ಅಷ್ಟೇ ಸತ್ಯ ಅಲ್ವಾ? ಹೌದು ತಾನೆ? ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೇವೆ ನಾವು, ಸುಖ ಸಿಕ್ತಪ್ಪ, ಅಪ್ಪನ ಜೇಬು ಖಾಲಿ ಆಯ್ತಪ್ಪ ಅಲ್ವಾ? ಈ ಅರ್ಥವನ್ನು ನಾವು ತುಂಬ ತಮಾಷೆಗೆ ಹೇಳ್ತೇವೆ. ಹಬ್ಬ ಬಂತು, ಎಲ್ಲರಿಗೂ ಬಟ್ಟೆ ಬರೆ ತರಬೇಕು ಹೀಗೆ ಅಂತ. ಎಲ್ಲರಿಗೂ ಬಟ್ಟೆ, ಇವನಿಗೆ ಮಾತ್ರ ಬರೆ ಅಲ್ವಾ? ಹಾಗೆ ನಾವು ಅನುಭವಿಸುವ ಸುಖದೊಳಗೆ ಎಲ್ಲೋ ಒಂದು ಕಡೆ ಸಿಗ್ತಾ ಇರುತ್ತೆ, ಅದರ ಜೊತೆಗೆ ಕಳ್ಕೊಳ್ತಾನೆ ಇರ್ತೇವೆ. ಪಡೆಯುವುದು ಕಳ್ಕೊಳ್ಳೋದು ಪ್ಯಾರಲಲ್ ಆಗಿ ಆಗ್ತಾ ಇರುತ್ತೆ. ಇಲ್ಲಿ ಪ್ಯಾರಲಲ್ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಅವನಿಗೆ ಎಲ್ಲ ಕಡೆಗೂ ಸುಖ, ನಮಗೆ ಎಲ್ಲ ಕಡೆಗೂ ಸುಖ ಇಲ್ಲ. ಸುಖ ಇದ್ದ ಜಾಗ ಹುಡ್ಕೊಂಡು ಹೋಗ್ತೇವೆ ನಾವು. ನಮ್ಮದು ಲಿಮಿಟೆಡ್ ಆದದ್ರಿಂದ ಅದನ್ನು ಹುಡುಕ್ತೇವೆ ನಾವು.
ಅವನು ಹುಡುಕೋ ಪ್ರಶ್ನೆ ಇಲ್ಲವೇ ಇಲ್ಲ. ಅವನು ಹುಡುಕುವ ಕಾಲ ಮೊದಲೇ ಆಗಿ ಹೋಗಿಬಿಟ್ಟಿದೆ. ಹೀಗೆ ಸದಾಕಾಲವೂ ಸಹ ಅವನು ಅನುಭವಿಸ್ತಾನೆ. ಸೋಶ್ನುತೆ ಸಕಲಾನ್ ಕಾಮಾನ್ ಅಕ್ರಮೇಣ ಸುರರ್ಷಭ. ಮತ್ತೆ ಅವನ ಸುಖಕ್ಕೆ ಇದಾದ್ಮೇಲೆ ಅದು, ಅದಾದ್ಮೇಲೆ ಇದೇನು ಅಂತ ಕ್ರಮ ಇಲ್ಲವೇ ಇಲ್ಲ. ಅವನ ಸುಖದಲ್ಲಿ ಅಕ್ರಮ, ಹಾಗೆ ಅಕ್ರಮವಾಗಿ ಅವನು ಅನುಭವಿಸಿದೆ ಸಕ್ರಮ. ನಮ್ಮದು ಸಕ್ರಮವೂ ಅಕ್ರಮ. ಹಾಗಾಗಿ ಯಾಕೆ ಹೀಗೆ ಕೇಳಿದರೆ, ವಿದಿತ ಬ್ರಹ್ಮರೂಪೇಣ ಜೀವನ್ಮುಕ್ತವನ ಸಂಶಯ. ಅವನು ಆ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನು ಜೀವನ್ಮುಕ್ತನಾಗಿದ್ದಾನೆ. ಜೀವನ್ಮುಕ್ತನಾಗಿದ್ದಾನೆ ಅಂದರೆ ಜೀವನ್ಮುಕ್ತ, ಬದುಕಿರುವಾಗಲೇ ಮುಕ್ತನಾಗಿದ್ದಾನೆ. ಹಾಗಿದ್ರೆ ದೇಹ ಉಳ್ಕೊಂಡಿದೆಯಲ್ಲ, ಉಳ್ಕೊಂಡು ಹೋಗ್ಲಿ ಬಿಡ್ರಿ, ಏನಂತೆ ಅದರಿಂದ? ಅದರ ಹಣೆ ಬರ ಪ್ರಾರಬ್ಧ ಕರ್ಮ ಇದೆ. ಆ ಪ್ರಾರಬ್ಧ ಕರ್ಮ ಇದ್ದಿದ್ರಿಂದ ಅದಕ್ಕೆ ಅಂಟ್ಕೊಂಡು ಅದು ಇದೆ. ನಮ್ಮ ಕೆಲಸ ಆದ್ಮೇಲೂ ಸಹ ಆ ಶರೀರ ಇದ್ರೆ ನಿಮ್ಮ ದೃಷ್ಟಿಯಲ್ಲಿ ಅವನಿಗೆ ಶರೀರ ಇದೆ, ಅವನಿಗೆ ಶರೀರ ಇಲ್ಲ. ಶಾಸ್ತ್ರ ಇದಕ್ಕೊಂದು ಉದಾಹರಣೆ ಕೊಡುತ್ತೆ. ಮಾವಿನ ಮರದಲ್ಲಿ ಮಾವಿನ ಹಣ್ಣಿದೆ, ಅದನ್ನು ಬೀಳಿಸಬೇಕು ಅಂತ ಮಕ್ಕಳು ಕಲ್ಲು ಎಸಿತಾರೆ. ಕಲ್ಲು ಎಸೆದಾಗ ಆ ಕಲ್ಲು ಅದಕ್ಕೆ ತಾಗತ್ತೆ, ಹಣ್ಣು ಬೀಳತ್ತೆ. ಪ್ರಶ್ನೆ ಎಷ್ಟೇ, ಇವನು ಕಲ್ಲು ಹೊಡೆದ ಮಾವಿನ ಹಣ್ಣಿಗಲ್ವಾ? ಆ ಮಾವಿನ ಹಣ್ಣು ಬಿದ್ದಾಗ ಅದ್ರ ಜೊತೆಗೆ ಕಲ್ಲು ಬೀಳ್ಬೇಕಾ ಬೇಡ? ಅದು ಯಾಕೆ ಮುಂದೆ ಹೋಗುತ್ತೆ? ಕಲ್ಲನ್ನೇ ಕೇಳಬೇಕು. ಯಾಕೆಂದ್ರೆ ಅದರ ವೇಗ ಕ್ಷೀಣ ಆಗಲಿಲ್ಲ, ಅಂದ ಮಾತ್ರಕ್ಕೆ ಅದು ಮಾಡುವ ಕೆಲಸವನ್ನ ಮಾಡಿದೆ. ಹಾಗೆ ಅಂತ ಅದು ಮುಂದೆ ಹೋಗಬಾರ್ದು ಅಂತ ಇಲ್ಲ. ಮುಂದೆ ಹೋದದ್ದು ಅದು ವೇಸ್ಟ್, ಅದು ಫಲ ಕೊಟ್ಬಿಡ್ತು. ಹಣ್ಣನ್ನು ಬೀಳಿಸುವುದು ಎನ್ನುವಂಥ ಫಲ ಕೊಟ್ಟಿದೆ, ಇಟ್ಸ್ ಆಲ್. ಮುಂದೆ ಯಾಕೆ ಹೋಯ್ತು ಕೇಳಿದರೆ, ವೇಗ ಕ್ಷೀಣ ಆಗಲಿಲ್ಲ, ಹೋಗಿದೆ. ಕ್ಷೀಣ ಆದಾಗ ಸಹಜ ತಾನ ಬೀಳತ್ತೆ ಅಷ್ಟೇ. ದೀಪಾವಳಿಯಲ್ಲಿ ಸುರ್ಬಾಣ ಬಿಡ್ತೇವಲ್ಲ ನಾವು, ಅಲ್ವಾ? ಅಲ್ಲೂ ವೇದಾಂತ ಬರೋದು ನಮಗೆ. ಢಮ್ ಅನ್ನತ್ತೆ, ಮತ್ತೆ ಪುನಃ ಹೋಗ್ಬಿಟ್ಟು ಪಕ್ಕಕ್ಕೆಲ್ಲ ಬೀಳುತ್ತೆ. ಯಾಕೆ? ಅದ್ರ ಜೊತೆಗೆ ಆ ಢಮ್ ಅನ್ನೋ ಶಬ್ದ ಜೊತೆಗೆ ಅಲ್ಲೇ ಪೂರ್ತಿ ಸ್ಮ್ಯಾಶ್ ಆಗಿ ಹೋಗಲಿ. ಯಾರಿದ್ದೋ ಮನೆ ಟೆರೇಸ್ ಮೇಲೆ ಹೋಗಿ ಯಾಕೆ ಬೀಳ್ಬೇಕದು? ನೋ ಯೂಸ್. ಯಾಕೆಂದ್ರೆ ಅದು ವೇಗ ಇತ್ತು, ಅದಕ್ಕೋಸ್ಕರ ಹೋಯ್ತು ಅಷ್ಟೇ. ಆ ವೇಗ ಕ್ಷೀಣಿಸಿದಾಗ ಅದು ತಾನಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಎಲ್ಲಿ ಬಿದ್ದರೂ ಅದರ ಹಣೆ ಬಾರ ಒಂದೇ. ಅದರಿಂದ ಆಗುವ ಪ್ರಯೋಜನ, ಶಬ್ದ ಆಗುವ ಪ್ರಯೋಜನ ನಮಗೆ ಸಿಕ್ಕು ಆಗಿದೆ ಅಷ್ಟೇ. ಅಷ್ಟೇ ಹಿನ್ನೆಲೆಯಲ್ಲಿ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆದದ್ರಿಂದ ಅವನು ಬ್ರಹ್ಮಾನಂದ ಸಿಂಧು ಬಿಂದು ಕಣಿಕಾಯಮಾನತ್ವಾತ್, ಅವನಿಗೆ ಆ ಬ್ರಹ್ಮಾನಂದದ ಸಿಂಧುವೇ ಸಿಕ್ಬಿಡುತ್ತಂತೆ. ಸಿಂಧು ಅಂದರೆ ಸಮುದ್ರ ಅಂತ ಅರ್ಥ. ನಮಗೆ ಅದರ ಬಿಂದುವೂ ಸಿಗೋದಿಲ್ಲ ಹೀಗೆ ಅಂತ ಹೀಗೆ ಹೇಳಿ ಆ ಇಂತಹ ಸ್ಥಿತಿಗೆ ಹೋದಂತಹ ಜ್ಞಾನಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದಂಥ ಮಾತು. ಹೇಗಿರುತ್ತೆ ಅಂದರೆ ಅವನ ವಿಲಕ್ಷಣತೆ ನೋಡಿ. ಅವನಿಗೆ ಏನೆಲ್ಲ ಫಲ ಸಿಗತ್ತೆ, ಬ್ರಹ್ಮಜ್ಞಾನವನ್ನು ಪಡೆದವನಿಗೆ ಏನೆಲ್ಲ ಫಲ ಅಂತ. ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ ಸರ್ವಾಪಿ ದತ್ತಾವನಿ ಯಜ್ಞಾನಾಂಚ ಸಹಸ್ರಮಿಷ್ಟಂ ಅಖಿಲಾ ದೇವಾಶ್ಚ ಸಂತರ್ಪಿತಾಃ ಸಂಸಾರಾಚ್ಚ ಸಮುದ್ರತಾಃ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಬಹಳ ಸುಂದರವಾದ ಮಾತು. ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ. ಆ ಜ್ಞಾನಿ ಬ್ರಹ್ಮಜ್ಞಾನವನ್ನು ಪಡೆದವನಿಗೆ ಪುಣ್ಯ ಎಂಥದ್ದು ಅಂದರೆ, ನಾವು ಹೋಗಿ ಸೇತು ಸ್ನಾನ ಅಂದರೆ ಸಮುದ್ರ ಸ್ನಾನ, ಸಂಗಮ ಸ್ನಾನ ಎಲ್ಲ ಮಾಡ್ತೇವಲ್ಲ, ಎಲ್ಲೋ ಹೋಗಿ ಸ್ನಾನ ಮಾಡಿ ಪವಿತ್ರ ಆಗೋದಕ್ಕೆ ಅಂತ ಹೋಗೋದು. ಆಗ್ತೇವೋ ಬಿಡ್ತೇವೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಸ್ನಾನ ಮಾಡಬೇಕಿದ್ರೂ ಸಹ ಇಲ್ಲಿದ್ದೇ ಆಲೋಚನೆ ಮಾಡ್ತಾ ಇದ್ದರೆ ಅದೇನು ಪವಿತ್ರತೆ ಬರುತ್ತೆ ನಮಗೆ ಗೊತ್ತಿಲ್ಲ. ಆದರೆ ಮಹಾನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಪವಿತ್ರರಾಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ.
ಇವನು ಆ ಬ್ರಹ್ಮಜ್ಞಾನ ಪಡೆದವನಾದ್ರಿಂದ ಅವನು ಪುಣ್ಯ ಎಂತದ್ದು ಕೇಳಿದರೆ, ಸಮಸ್ತ ತೀರ್ಥ ಸಲಿಲೆಗಳಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯವೋ ಅದು ಅವನಿಗೆ ಸಹಜವಾಗಿ ಬಂದಿರುತ್ತೆ. ಮತ್ತು ಹೋಗಿ ಸ್ನಾನ ಮಾಡಬೇಕಾದದ್ದು ಇಲ್ಲ. ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ. ನಾವು ಯಾವುದೋ ಒಂದರಲ್ಲಿ ಸ್ನಾನ ಮಾಡೋದು, ಅವನು ಸಮಸ್ತ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ. ಅಲ್ಲಿ ಏನು ಹೇಳ್ದಂಗಾಯ್ತು, ಈ ಬ್ರಹ್ಮಜ್ಞಾನ ಎನ್ನುವಂಥದ್ದು ಅದು ಅಲ್ಪವಾದ ಫಲವನ್ನು ಕೊಡುವುದಿಲ್ಲ, ತುಂಬ ವಿಶಾಲವಾದ ಫಲವನ್ನು ಕೊಡ್ತದೆ. ಒಂದು. ಮತ್ತೆ ಎರಡನೇದು, ಸರ್ವಾಪಿ ದತ್ತ ಅವನಿಹಿ. ಅವನಿ ಅಂದರೆ ಭೂಮಿ. ಭೂಮಿಯನ್ನು ದಾನ ಮಾಡಿದರೆ ಮಹಾಪುಣ್ಯ. ಇಡೀ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಅವನಿಗೆ ಎಷ್ಟು ಪುಣ್ಯ ಕೇಳಿದರೆ, ಇಡೀ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ. ಸರ್ವಾಪಿ ದತ್ತಾವನಿಹಿ. ಮತ್ತೆ ಮುಂದಿನದು, ಯಜ್ಞಾನಾಂಚ ಸಹಸ್ರಮಿಷ್ಟಂ. ಯಾವುದೋ ಒಂದು ಯಜ್ಞವನ್ನು ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಮಹಾಪುಣ್ಯ. ಅವನು ಮಾಡಿದ ಪುಣ್ಯ ಯಜ್ಞ ಎಷ್ಟು? ಸಹಸ್ರ. ಸಾವಿರ ಯಜ್ಞ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಅವನಿಗೆ. ಮತ್ತೆ ಅಖಿಲ ದೇವಾಶ್ಚ ಸಂತರ್ಪಿತಾ. ಎಲ್ಲ ದೇವತೆಗಳನ್ನೂ ತೃಪ್ತಿಪಡಿಸಿದ ಪುಣ್ಯ. ನಾವು ಮಾಡೋ ಪೂಜೆಯಲ್ಲಿ ಎಲ್ಲ ದೇವತೆಗಳಿಗೂ ತೃಪ್ತಿ ಆಗೋದಿಲ್ಲ. ಯಾಕೆ ಕೇಳಿದರೆ, ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಸ್ವರೂಪವನ್ನು ಮಾತ್ರ ಚಿಂತನೆ ಮಾಡ್ತಾ ಇರ್ತೇವೆ. ಮತ್ತು ಮಿಕ್ಕ ದೇವತೆಗಳ ಸ್ವರೂಪದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದರೂ ಸಹ ಆ ದೇವ್ರ ನೆನಪು ಬಂದ್ಬಿಡ್ತೀವಿ ಇವತ್ತು ನನಗೆ ಅಂತ ನಮಗೆ ಬೇಸರ ಆಗುತ್ತೆ. ನಮ್ಮಲ್ಲಿದ್ದಾರೆ ಕೆಲವು ಜನ, ಅವರು ಪೂಜೆ ಮಾಡಬೇಕಿದ್ರೆ ತಮ್ಮ ದೇವರಿಗೆ ಪೂಜೆ ಮಾಡುವುದಕ್ಕಿಂತ ಹೆಚ್ಚಿಗೆ ಬೇರೆ ದೇವರನ್ನು ಬೈಕೊಂಡು ಪೂಜೆ ಮಾಡೋದೇ ಹೆಚ್ಚು. ಇಂಥ ಬೃಹಸ್ಪತಿಗಳು ಇದ್ದಾರೆ. ಹೀಗಿದ್ದಾಗ ಮತ್ತಿನ್ನು ಅವ್ರ ದೇವರವರಿಗೆ ಇನ್ನೇನು ಪುಣ್ಯ ಕೊಡ್ತಾನೆ? ಅವನು ಕೇಳಿದರೆ, ಅಲ್ಲ ಈಗ ನನ್ನನ್ನು ಪೂಜೆ ಮಾಡಿದೆ ನೀನು ಅಥವಾ ಬೇರೆಯವ್ರನ್ನ ಬೈಯೋದಕ್ಕೆ ನನ್ನನ್ನು ಸಾಕ್ಷಿಯಾಗಿ ಇಟ್ಕೊಂಡಿದ್ಯಾ ಅಂತ ಕೇಳಿಬಿಟ್ರೆ ಏನು ಉತ್ತರ ಹೇಳಬೇಕು ಅಲ್ವಾ? ಇಂಥವ್ರು ಇರ್ತಾರೆ ಬೇಕಷ್ಟು ಜನ. ಅದು ಒಂದು. ಮತ್ತಿನ್ನೊಂದೇನಂತೆ, ಪೂಜೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಇರೋದಿಲ್ಲ, ಅದು ಹೊರಗಡೆ ಎಲ್ಲೋ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಅದರಿಂದ ಪೂಜೆ ವ್ಯರ್ಥ ಆಗುತ್ತೆ. ಆದರೆ ಅವನ ಜ್ಞಾನದ ನೆಲೆಯಲ್ಲಿ ಎಲ್ಲ ದೇವತೆಗಳೂ ಸಹ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಸರ್ವಾಪಿ ಎಲ್ಲ ದೇವತೆಗಳೂ ಸಹ ಅವನಿಂದ ಪೂಜ್ಯರಾಗ್ತಾರೆ, ಮತ್ತೆ ಅವರು ಸಂತೃಪ್ತರಾಗ್ತಾರೆ. ದೇವಾಶ್ಚ ಸಂತರ್ಪಿತಾ ಅಂತ ತೃಪ್ತಿಪಡಿಸಿದಂತಾಗತ್ತೆ. ಮತ್ತೆ ಸಂಸಾರಾಚ್ಯ ಸಮುದ್ರತಾ ಸ್ವಪಿತರ. ಅವನ ಹಿಂದಿನ 7 ತಲೆಮಾರಿನ ಪಿತೃದೇವತೆಗಳು ಇವನ ಸಾಧನೆಯಿಂದಾಗಿ ಅವರು ಮುಕ್ತರಾಗ್ತಾರಂತೆ. ಎಷ್ಟು ಹೇಗೆ ಅಂದರೆ ಅರ್ಥ ಆಗೋದಷ್ಟಿಗೆ ಹೇಳ್ತೇನೆ. ಅವರು ಅಕಸ್ಮಾತ್ತಾಗಿ ಏನಾದ್ರು ಅವ್ರ ಕರ್ಮದಿಂದ ಏನಾದ್ರು ಸುಖವನ್ನು ಅನುಭವಿಸ್ತಾ ಇದ್ದರೆ, ಬಾಪ ನಿನಗಿನ್ನು ಈ ಕರ್ಮದ ಫಲ ಇಲ್ಲ, ನಿನಗೆ ಜ್ಞಾನದ ಫಲ, ಯಾಕಂದ್ರೆ ನಿನ್ನ ವಂಶದಲ್ಲಿ ಇಂಥ ಒಬ್ಬ ಮಹಾನುಭಾವ ಆಗಿ ಹೋಗಿದ್ದಾನಪ್ಪ, ಬಾ ನಿನಗೂ ಸಹ ಜ್ಞಾನದ ದಾರಿಯಲ್ಲಿ ನಿನಗೂ ಸಹ ಆ ಜ್ಞಾನ ಆತ್ಮಸಾಕ್ಷಾತ್ಕಾರ ನಡೀಪ ಅಂತ. ಹಾಗಿದ್ರೆ ಅವನು ಮಾಡಿದ್ದೇನು ಕೇಳಿದರೆ, ಇವನು ಮಾಡಿದ ಸಾಧನೆಯ ಫಲ. ಹಿಂದಿನ 7 ತಲೆಮಾರು, ಮುಂದಿನ 7 ತಲೆಮಾರು. ಮಾಂಡೂಕ್ಯೋಪನಿಷತ್ತು ಈ ಮಾತನ್ನು ಹೇಳುತ್ತೆ. ತಸ್ಯ ಕುಲೇ ಅಬ್ರಹ್ಮವಿದ್ ಭವತಿ. ಅಂದರೆ ಅವನ ವಂಶದಲ್ಲಿ ಮುಂದೆ ಬ್ರಹ್ಮವಸ್ತುವನ್ನು ತಿಳಿಯದೇ ಇರುವವನು ಹುಟ್ಟುವುದಿಲ್ಲ. ಇವನೊಬ್ಬನಿಂದಾಗಿ ಆ ವಂಶಕ್ಕೆ ಅಷ್ಟು ಕೀರ್ತಿ, ಅವರೆಲ್ಲರಿಗೂ ಅಂಥ ಪುಣ್ಯ ಇವನಿಂದಾಗಿ. ಸಂಸಾರಾಚ್ಯ ಸಮುದ್ರತಾ ಸ್ವಪಿತರ. ಮತ್ತೆ ತ್ರೈಲೋಕ್ಯ ಪೂಜ್ಯೋಪ್ಯಸೌ. 3 ಲೋಕದಲ್ಲೂ ಅವನಿಗೆ ಮಾನ್ಯತೆ. 3 ಲೋಕದಲ್ಲಿ ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಒಂದಾಯ್ತಲ್ಲ. ಇನ್ನೊಂದರ್ಥ, ಈ ಲೋಕದಲ್ಲಿ 3 ತರಹದ ಜನರಿರ್ತಾರೆ ವೇದಾಂತದ ದಾರಿಯಲ್ಲಿ. ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು. ಈ 3 ತರಹ ಅಧಿಕಾರಿಗಳು ಸಹ ಅವನ ಬಗ್ಗೆ ಕೇಳೋದಕ್ಕೆ ಬಯಸ್ತಾರೆ. ಯಾಕೆಂದರೆ ಅಕಸ್ಮಾತ್ತಾಗಿ ಏನಾದರೂ ಈ ದಾರಿಯಲ್ಲಿ ಹೋಗ್ಲಿಕ್ಕೆ ನಮಗೊಂದು ಬೆಳಕು ಸಿಕ್ಕಿದ್ರೆ ಸಿಗಲಿ ಅಂತ.
ಹಾಗಾಗಿ ತ್ರೈಲೋಕ್ಯ ಪೂಜ್ಯೋಪ್ಯಸೌ. ಯಾರಪ್ಪ ಇವನು ಅಂತಂದರೆ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಯಾವನಿಗೆ ಬ್ರಹ್ಮ ವಿಚಾರದಲ್ಲಿ ಮನಸ್ಸು ಕ್ಷಣಕಾಲ ನೆಲೆ ನಿಂತಿರುತ್ತೋ ಅವನಿಗಿಷ್ಟಲ್ಲ ಫಲ. ಇನ್ನು ಯಾವಾಗಲೂ ಬ್ರಹ್ಮಾಕಾರವಾಗಿಯೇ ನಿಂತು ಬಿಟ್ಟರೆ ಇನ್ನೇನು ಹೇಳಬೇಕು ಅನ್ನೋದು ಆ ಶ್ಲೋಕದ ಅರ್ಥ. ಅಲ್ಲಿಗೆ ಏನು ಹೇಳ್ದಂಗಾಯ್ತು, ಮನಸ್ಸನ್ನು ಕ್ಷಣಕಾಲ ಬ್ರಹ್ಮ ವಿಚಾರದಲ್ಲಿ ನೆಲೆಗೊಳಿಸುವುದೂ ಸಹ ಅಷ್ಟು ಪುಣ್ಯ ಒಂದು, ಅದು ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಅನ್ನೋದು ಇನ್ನೊಂದು ಅರ್ಥ. ಕಷ್ಟ ಅಂದರೆ ಅಸಾಧ್ಯ ಅಲ್ಲ, ಅದು ದುಸ್ಸಾಧ್ಯ ಅಥವಾ ಪ್ರಯತ್ನ ಸಾಧ್ಯ. ಮಾಡಿದರೆ ಅದು ವ್ಯರ್ಥ ಅಲ್ಲ, ಮಾಡಿದರೆ ಅದು ವ್ಯರ್ಥ ಅಲ್ಲ. ಹೀಗೆ ಹೇಳ್ತಾ ಸಂಸಾರಾಚ್ಚ ಸಮುದ್ರತ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಅಲ್ಲೊಂದು ಶಬ್ದ ಹೇಳ್ತಾರೆ, ಕ್ಷಣಕಾಲ ಮನಸ್ಸು ಸ್ಥೈರ್ಯಂ, ಸ್ಥಿರವಾಗಿ ಇರಬೇಕು. ಅದು ಬಹಳ ಕಷ್ಟ. ಯಾಕೆಂದರೆ ಅದು ಹೋಗುತ್ತೆ ಮತ್ತು ಪುನಃ ಅದು ಹೋಯಿತು ಅಂತ ಅಂದ್ಕೊಳ್ಳೋಷ್ಟೊತ್ತು ಇನ್ನೆಲ್ಲ ಹೋಗಿರುತ್ತದೆ ಹೀಗೆ ಅಂತ. ಹೀಗೆ ಹೇಳಿ ಆ ಬ್ರಹ್ಮನಿಷ್ಠೆ ಇಂತಹ ಫಲವನ್ನು ಕೊಡತ್ತೆ. ಕ್ಷಣಕಾಲ ಇದ್ದರೆ, ಇನ್ನು ಸರ್ವದಾ ಇದ್ದರೆ ಇನ್ನೇನು ಹೇಳಬೇಕು ಎನ್ನುವಂಥದ್ದು. ಅಷ್ಟೇ ಅಲ್ಲ, ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ ಅವರು. ಇಂತಹ ಜ್ಞಾನಿಯನ್ನು ಕೊಟ್ಟಂಥ ಈ ಭೂಮಿ ಧನ್ಯ. ಅವನು ಧನ್ಯ ಅಲ್ಲ, ಆ ಜ್ಞಾನಿಗೆ ಜನ್ಮ ಕೊಟ್ಟ ಭೂಮಿ ಧನ್ಯ. ಅಷ್ಟೇ ಅಲ್ಲ ನೋಡಿ, ಕುಲಂ ಪವಿತ್ರಂ, ಅವನು ಎಲ್ಲೇ ಹುಟ್ಟಿರಲ್ರಿ, ಅವನಿಂದಾಗಿ ಆ ಕುಲ ಪವಿತ್ರ. ಮತ್ತೆ ಜನನೀ ಕೃತಾರ್ಥ, ಜನ್ಮ ಕೊಟ್ಟ ತಾಯಿ ಆಕೆ ಪುಣ್ಯಗರ್ಭೆ, ಕೃತಾರ್ಥಳು. ನೂರಾರು ಜನ ವ್ಯರ್ಥವಾದ ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟರೆ ಅವಳಲ್ವ ಕೃತಾರ್ಥಳು. 100 ಜನ ಅವಿವೇಕ ಮಕ್ಕಳಿಗೆ ಜನ್ಮ ಕೊಟ್ಟ ಗಾಂಧಾರಿ ನಮ್ಮ ಮುಂದೆ ಇದ್ದಾಳೆ. ಕೆಲವು ಮಾತ್ರ ವಿವೇಕಿ ಮಕ್ಕಳಿಗೆ ಜನ್ಮ ಕೊಟ್ಟಂತಹ ಕುಂತಿಯೂ ನಮ್ಮ ಮೇಲೆ ಎದುರಿನಲ್ಲಿ ಇರ್ತಾಳೆ. ಇವಳು ಪುಣ್ಯಗರ್ಭೆ, ಅವಳು ಹತಭಾಗ್ಯಳು, ಅಪುಣ್ಯಗರ್ಭೆ. ಹಾಗಾಗಿ ತಾಯಿಯ ತಾಯ್ತನ ಸಾರ್ಥಕವಾದು ಕೇವಲ ಆಕೆಯ ಕೈಯಲ್ಲಿ ಇರುವುದಲ್ಲ, ಮಕ್ಕಳಿಂದಾಗಿ. ಈ ಮಾತನ್ನು ವೇದಾಂತ ಶಾಸ್ತ್ರ ಹೇಳುತ್ತೆ, ಆದಿಕಾವ್ಯವಾದ ರಾಮಾಯಣ ಹೇಳುತ್ತೆ. ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಅಯೋಧ್ಯೆಗೆ ಬಂದರು, ಕರ್ಕೊಂಡು ಹೋದರು. ಆ ಮೊದಲ ರಾತ್ರಿ ತಮಸಾ ನದಿಯ ತೀರದಲ್ಲಿ ಮಲಗಿದರು. ಎದ್ದು ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿ ಒಂದು ಕಡೆ ರಾಮ, ಇನ್ನೊಂದು ಕಡೆ ಲಕ್ಷ್ಮಣ, ಮಧ್ಯೆಯಲ್ಲಿ ಮಲಗಿದ್ದಾರೆ. ಅವರೇ ತಂದೆ, ಅವರೇ ತಾಯಿ, ಸರ್ವಸ್ವ. ಹೋಗುವಾಗ ದಶರಥ ಹೇಳಿದ್ದಾನೆ, ನೋಡಪ್ಪ ಅವ್ರು ಏನು ಹೇಳ್ತಾರೋ ಹಾಗೆ ಕೇಳು ಅಂತ. ಬ್ರಾಹ್ಮೀ ಮುಹೂರ್ತದಲ್ಲಿ ವಿಶ್ವಾಮಿತ್ರರು ಎದ್ದು ಕುಳಿತಿದ್ದಾರೆ. ಎದ್ದು ಕುಳಿತು ಒಂದು ಮಾತನ್ನು ಹೇಳ್ತಾರೆ ಅವರು. ಎಲ್ಲರಿಗೂ ಗೊತ್ತು, ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಶ್ಲೋಕ ಮುಂದೆ ಹೋಗುತ್ತೆ, ನೀವು ಗೊತ್ತು. ವಿಚಾರ ಮಾಡ್ರಿ, ಏಳಿಸ್ಲಿಕ್ಕೆ ಹೊರಟಿದ್ದು ರಾಮನನ್ನ. ರಾಮ ಏಳು ಅಂತ ಹೇಳಬೇಕಿತ್ತೆ ಅಷ್ಟೇ ಹೊರತು ಕೌಸಲ್ಯ ಸುಪ್ರಜಾ. ನಿನ್ನಮ್ಮ ಪುಣ್ಯಾತ್ಮಳಪ್ಪ, ಸರ್ವಸಂಗ ಪರಿತ್ಯಾಗಿ ಆದಂಥ ವಿಶ್ವಾಮಿತ್ರರು ಹೇಳಿದ ಮಾತು. ನಿನ್ನಮ್ಮ ಪುಣ್ಯಾತ್ಮಳು, ಯಾಕೆಂದರೆ ನಿನ್ನಂತಹ ಪರಮಪುರುಷೋತ್ತಮನಿಗೆ ಜನ್ಮ ಕೊಟ್ಟದ್ರಿಂದ ಮರ್ಯಾದಾ ಪುರುಷೋತ್ತಮನ ರಾಮನ ತಾಯಿ ಆಗಲಿಲ್ಲ ಅವಳು. ಹಾಗಾಗಿ ಶೀಸ್ ಪುಣ್ಯಗರ್ಭೆ. ಮತ್ತೆ ಪೂರ್ವ ಸಂಧ್ಯಾ ಪ್ರವರ್ತತೆ, ರಾಮನನ್ನ ಏಳಿಸೋದಕ್ಕೆ ಹೊರಟಿದ್ದಾರೆ. ಅವ್ರು ಹೇಳ್ತಾರೆ, ಪೂರ್ವ ದಿಕ್ಕಿನಲ್ಲಿ ಆ ಸೂರ್ಯ ಉದಯಿಸ್ತಾ ಇದ್ದಾನಪ್ಪ, ಏಳು ಅಂತ. ಯಾಕೆ ರಾಮನನ್ನು ಏಳಿಸ್ಬೇಕು?
ಅಂದರೆ ಇಷ್ಟು ದಿವಸ ಆ ಸೂರ್ಯ ಮಂಡಲಾಂತರ್ಗತನಾದಂಥ ಪರಮಾತ್ಮನನ್ನು ನಾನು ಅಲ್ಲಿ ನೋಡ್ತಾ ಇದ್ದೆ. ಆದರೆ ಅದೇ ಪರಮಾತ್ಮ ಈ ರೂಪದಲ್ಲಿ ನನ್ನ ಪಕ್ಕದಲ್ಲಿ ಇರಬೇಕಿದ್ರೆ ನಾನು ಕೊಡ್ತಾ ಇರುವಂತಹ ಈ ನಮನವನ್ನು ನೀನು ಎದ್ದು ಸ್ವೀಕಾರ ಮಾಡಿದರೆ ಅದಲ್ವ ನನ್ನ ಭಾಗ್ಯ. ಸಾಮಾನ್ಯ ಕಾವ್ಯ ಮೇಲ್ನೋಟಕ್ಕೆ ಎಂಥ ವೇದಾಂತದ ಹೂರಣ ನೋಡಿ. ಇಷ್ಟು ದಿವಸ ನಾನು ಆ ಪೂರ್ವಾಸಂಧ್ಯೆಯನ್ನು ಅಲ್ಲಿ ನೋಡ್ತಾ ಇದ್ದೆ. ಇವತ್ತು ಅಲ್ಲಿ ಬರುವಂತಹ ಸೂರ್ಯನೇ, ಆ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ನೀನೇ ನನ್ನ ಮುಂದೆ ಎದುರಿನಲ್ಲಿ ಇರಬೇಕಿದ್ರೆ ಇವತ್ತು ನಾನು ಅವನನ್ನು ಯಾಕೋ ನೋಡಲಿ. ಇದು ಎರಡನೇ ಅರ್ಥ. ಮತ್ತೆ ಮೂರನೇ ಅರ್ಥ, ಪೂರ್ವ ಸಂಧ್ಯಾ ಪ್ರವರ್ತತೆ ಕೌಸಲ್ಯ ಸುಪ್ರಜಾ. ಮತ್ತೆ ಆ ಪೂರ್ವ ದಿಕ್ಕು ಸೂರ್ಯನನ್ನು ಹೆತ್ತ ಹಾಗೆ, ಪೂರ್ವ ದಿಕ್ಕು ಸೂರ್ಯನನ್ನು ಹೆತ್ತು ಕೊಡುವ ಹಾಗೆ ನಿನ್ನಮ್ಮ ಈ ರಾಮಚಂದ್ರ ಎನ್ನುವಂಥ ಸೂರ್ಯನನ್ನು ಹೆತ್ತು ಕೊಟ್ಟಿದ್ದಾಳೆ. ಆದ್ದರಿಂದ ಆ ಸೂರ್ಯನನ್ನು ಹೆತ್ತು ಕೊಟ್ಟ ಪೂರ್ವ ದಿಕ್ಕು ಎಷ್ಟು ಪುಣ್ಯವಾದ ದಿಕ್ಕೋ ನಿನ್ನಮ್ಮ ಅಷ್ಟೇ ಪುಣ್ಯವತಿ. ಯಾಕೆ ಈ ಮಾತು ಹೇಳಿದೆ ಕೇಳಿದರೆ, ಕುಲಂ ಪವಿತ್ರಂ ಜನನೀ ಕೃತಾರ್ಥ ಮತ್ತೆ ವಿಶ್ವಂಭರ ಪುಣ್ಯವತಿ ಚ ತೇನ. ಅಂಥವನ ಹುಟ್ಟಿನಿಂದಾಗಿ ಭೂಮಿ ಪವಿತ್ರಳಾದಳು. ಅವನು ಪವಿತ್ರನಾದದ್ದಲ್ಲ, ಅಂಥವನ ಹುಟ್ಟಿನಿಂದ ಭೂಮಿ ಪವಿತ್ರಳಾದಳು. ಧರ್ಮರಾಜ ವಿದುರನ ಹತ್ರ ಒಂದು ಮಾತು ಕೇಳ್ತಾನೆ. ಮಹಾಭಾರತ ಯುದ್ಧ ನಡೆಯುವ ಕಾಲಕ್ಕೆ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ. ಬಂದ ಮೇಲೆ ಕೇಳ್ತಾನೆ, ಚಿಕ್ಕಪ್ಪ, ನಿನ್ನಂಥವರಿಗೂ ತೀರ್ಥಯಾತ್ರೆಯ ಅವಶ್ಯಕತೆ ಇದೆಯೇನೋ, ಇತ್ತೇನೋ? ಲೋಕದ ಸಾಮಾನ್ಯ ಜನರು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ತಾರೆ ಕೇಳಿದರೆ, ನಾವು ಪವಿತ್ರರಲ್ಲ, ಅದು ಪವಿತ್ರವಾದ ಸ್ಥಳ, ಅಲ್ಲಿ ಹೋಗಿ ಆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅದರ ದರ್ಶನ ಮಾಡಿ ನಾವು ಪವಿತ್ರರಾಗೋಣ, ಭಗವದ್ ವಿಚಾರವನ್ನು ನಮ್ಮ ಒಳಗೆ ತುಂಬಿಕೊಳ್ಳೋಣ ಅಂತ ಹೋಗ್ತಾರೆ. ಆದರೆ ನೀನು ಯಾಕೆ ಹೋದೆ ಚಿಕ್ಕಪ್ಪ? ನೀನು ಅಲ್ಲಿ ಹೋಗಿ ಪವಿತ್ರನಾಗುವ ಅವಶ್ಯಕತೆ ಇತ್ತೇನೋ ಅಂತ ಧರ್ಮರಾಜ ಕೇಳುವ ಮೂಲಕ ತುಂಬ ಮಾರ್ಮಿಕವಾಗಿ ಪ್ರಶ್ನೆ ಕೇಳ್ತಾನೆ. ಮುಂದುವರೆದು ಹೇಳ್ತಾನೆ, ತೀರ್ಥೀಕುರುವಂತಿ ತೀರ್ಥಾನಿ ಸ್ವಂತಸ್ಥೇನ ಗದಾಭೃತ. ವಿದುರ ಅದಕ್ಕೆ ಮಾತನಾಡಲಿಲ್ಲ. ಆಗ ಧರ್ಮರಾಜ ಹೇಳ್ತಾನೆ, ಗೊತ್ತಾಯ್ತು ಚಿಕ್ಕಪ್ಪ, ನೀನು ಯಾಕೆ ಹೋದೆ ಕೇಳಿದರೆ, ತೀರ್ಥಕ್ಷೇತ್ರದಿಂದ ಪವಿತ್ರನಾಗಿ ಬರುವುದಕ್ಕೆ ನೀನು ಹೋದದ್ದಲ್ಲ, ಆ ತೀರ್ಥಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡೋದಕ್ಕೆ ನೀನು ಹೋಗಿದ್ದೆ ಅಲ್ವಾ ವಿದುರ, ಅಲ್ವಾ ಚಿಕ್ಕಪ್ಪ? ಧರ್ಮರಾಜ ಹಿಡಿದ ನಾಡಿನ. ವಿದುರ ಅದಕ್ಕೂ ಮಾತನಾಡಲಿಲ್ಲ. ಹಾಗೆ ಕುಲಂ ಪವಿತ್ರಂ ಜನನೀಕೃತಾರ್ಥ ವಿಶ್ವಂಭರ ಪುಣ್ಯವತಿ ಚತೇನ. ಇಂಥವನ ಹುಟ್ಟಿನಿಂದಾಗಿ ಭೂಮಿ ಪವಿತ್ರಳಾಗ್ತಾಳೆ, ಆ ಪ್ರದೇಶ ಪವಿತ್ರವಾಗತ್ತೆ. ಎಷ್ಟು ಸತ್ಯ ನೋಡಿ. ಇವತ್ತಿಗೂ ಸಹ ನಮ್ಮಲ್ಲಿ ಯಾವುದೋ ಒಬ್ಬ ಮಹಾನುಭಾವರು ಇದ್ದ ಸ್ಥಳ ಅಂದರೆ ಆ ಗಡಿಗೆ ಹೆಜ್ಜೆ ಇಡ್ತಾ ಇದ್ರೆ ನಾವು ನಮಸ್ಕಾರ ಮಾಡ್ತೇವೆ. ತಿರುವಣ್ಣಾಮಲೆಗೆ ಹೋಗಬೇಕು ಅಂದರೆ ಅದು ಪವಿತ್ರವಾದದ್ದು. ಯಾಕೆಂದರೆ ಸಾಕ್ಷಾತ್ ಪರಮೇಶ್ವರನ ಅವತಾರಿಗಳಂಥ ರಮಣರು ಸಂಚರಿಸಿದರು. ನೆರೂರು ಅಂದರೆ ಸದಾಶಿವ ಬ್ರಹ್ಮೇಂದ್ರರು ಸಂಚರಿಸಿದ್ದು. ಅವರ ಕಾಲಿಗೆ ತಾಕಿದ ಯಾವುದೋ ಒಂದು ಮರಳು ಕಣ ಇವತ್ತಿಗೂ ಅಲ್ಲಿ ಇದ್ದಿದ್ದಿದ್ರೆ ನನ್ನ ಕೈಗೆ ಅದು ಸಿಕ್ಕಿದರೆ ನಾನಲ್ವ ಪುಣ್ಯಾತ್ಮ ಎನ್ನುವಂಥ ಭಾವನೆ ನಮಗುಂಟು. ಏಕೆಂದರೆ ಈ ಭೂಮಿ ಜಡವಾದ ಭೂಮಿ, ಅದು ಸಹಜವಾಗಿ ಪವಿತ್ರ ಆಗುವುದಿಲ್ಲ. ಅಂಥ ಜ್ಞಾನಿಗಳಿಂದ ಪವಿತ್ರಳಾಗ್ತಾಳೆ. ಅಂಥ ಜ್ಞಾನಿ ಇಷ್ಟೆಲ್ಲ ತಾನು ಪವಿತ್ರನಾಗಿ ತನ್ನ ಸನಿಹಕ್ಕೆ ಬಂದಂಥ ಎಲ್ಲರನ್ನೂ ಪವಿತ್ರನಾಗಿ ಮಾಡ್ತಾನೆ. ಹಾಗಾಗಿ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಚತೇನ. ಅಷ್ಟೇ ಅಲ್ಲ, ಅಪಾರ ಸಂವಿತ್ ಸುಖಸಾಗರೇಸ್ಮಿನ್ ಲೀನೇ ಪರಬ್ರಹ್ಮಣಿಯಸ್ಯ ಚೇತಃ. ಆ ಅಪಾರವಾದಂಥ, ಪಾರ ಇಲ್ಲ, ಗಡಿ ಇಲ್ಲದೆ ಇರುವಂತಹ ಬ್ರಹ್ಮವಸ್ತುವಿನಲ್ಲಿ ಅವನ ಮನಸ್ಸು ಲೀನ ಆಗಿದೆ.
ಇಂಥವನನ್ನು ಸ್ಮರಣೆ ಮಾಡಿದರೆ ಮಾಡಿದವನು ಪವಿತ್ರನಾಗ್ತಾನೆ. ನಮ್ಮ ಪೂಜೆಯ ಕಾಲಕ್ಕೆ ಇಂಥವರೆಲ್ಲರೂ ನೆನಪಿಗೆ ಬಂದರೆ ಅವತ್ತಿನ ಪೂಜೆ ಸಾರ್ಥಕ. ನಾವು ಮಾಡುವ ಪೂಜೆಯಲ್ಲಿ ಇಂಥವರ ನೆನಪು ಬರದೇ ಇದ್ದರೆ ಅದು ಬರಡಾದ ಪೂಜೆ. ಅದರಿಂದ ತಸ್ಮಾತ್ ಉಪನಿಷತ್ ಹೇಳುತ್ತೆ, ಇಂಥ ಜ್ಞಾನಿ ಸಿಕ್ಕರೆ ಬಿಡಬೇಡ, ಅವನು ಕೈಕಾಲಿಡಿ, ಅವನು ಒದ್ರೆ ಒದ್ದಿಸ್ಕೋ. ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮ. ನಿನಗೆ ಒಳಿತಾಗಬೇಕು ಅಂತ ಆಸೆ ಉಂಟೋ, ಅಥವಾ ಸಾಂಸಾರಿಕವಾದಂತಹ ಸುಖವೇ ಬೇಕು ಅಂತ ಬಯಕೆ ಇದ್ದರೂ ಸರಿ, ಇಂಥ ಆತ್ಮಜ್ಞನನ್ನು ಅರ್ಚಯೇತ್, ಪೂಜಿಸಬೇಕು. ಭಗವಂತನನ್ನು ಪೂಜೆ ಮಾಡಿ 10 ವರ್ಷ ನೀನೇನು ಫಲ ಪಡಿತೀಯೋ ಅಂಥವನನ್ನು ಪೂಜೆ ಮಾಡಿ ಕ್ಷಣಕಾಲದಲ್ಲಿ ಆ ಫಲವನ್ನು ಪಡಿತೀಯ. ಅದಕ್ಕೋಸ್ಕರ ಅಂಥ ಜ್ಞಾನಿಯನ್ನು ಅರ್ಚಿಸಬೇಕು. ಯಾಕೆಂದರೆ ಅವನು ಈ ಹೊರಪ್ರಪಂಚದ ಸಂಬಂಧವನ್ನು ಕಡಿದುಕೊಂಡವನು. ಆ ಬ್ರಹ್ಮವಸ್ತುವಿಗೆ ಒಂದು ಆಕಾರ ಕೊಟ್ಟರೆ ಅವನೇ ಆಗಿಬಿಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಆ ಜ್ಞಾನಿ ಅನುಭವಿಸುವ ಸುಖ ಹಾಗಿರುತ್ತೆ. ಅಂಥವನು ಸಿಕ್ಕಿದರೆ ಬಿಡಬೇಡ ಎನ್ನುವಂತಹ ಮಾತನ್ನು ಹೇಳುವ ಜೊತೆಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಏಕೆಂದರೆ ಆ ವಿಷಯ ಅಪಾರ. ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.